ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಮ್ಮೆಲ್ಲರಿಗೂ ಶುಭ ಕಾರ್ತೀಕ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತವೆಂದು ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಂಗಳವಾರದ ವಿಶೇಷತೆ ಮತ್ತು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ತಾ ಹೋಗೋಣ ಗುರುಜರಿಂದ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ಮತ್ತು ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಕಾರ್ತಿಕ ಮಾಸದ ಶುಭ ಮಂಗಳವಾರ. ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಹನುಮ ಮತ್ತು ಶಿವನ ಆರಾಧನೆ ಮಾಡ್ತಾ ಹನುಮನ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅದರಲ್ಲೂ ಕಾರ್ತಿಕ ದೀಪೋತ್ಸವಗಳು. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವಗಳು ಸಾಕಷ್ಟು ಇರುತ್ತೆ. ಎಲ್ಲ ದೇವಾಲಯಗಳಲ್ಲೂ ಒಂದಲ್ಲ ಒಂದು ತರಹ ವೈಶಿಷ್ಟ್ಯತೆ ವಿಶೇಷತೆಗಳನ್ನು ಆರಾಧನೆ ಮಾಡ್ತಿರ್ತಾರೆ. ನಾನಾ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಬರ್ತಕ್ಕಂಥ ಭಕ್ತ ಸಮೂಹಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ಹಾಗೆ ಭಕ್ತರು ಸಹಿತ ಇದೇ ಕಾರ್ತಿಕ ಮಾಸದಲ್ಲಿ ಅವರವರ ಶಕ್ತಿಯಾನುಸಾರ ಒಂದೊಂದು ಸೇವೆಗಳನ್ನು ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದದ ವಿನಿಯೋಗ ಮಾಡ್ತಕ್ಕಂಥದ್ದು. ಈ ಸಮಯದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮ, ಪೂಜೆ ಪುನಸ್ಕಾರ, ಜೊತೆ ಗೋಪ್ರಾರ್ಥನೆ, ಗೋಪೂಜೆ ಇದೆಲ್ಲವೂ ಬಹಳ ವಿಶೇಷತೆಯನ್ನು ಹೊಂದುತ್ತೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನವೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆ ಕಾರ್ತಿಕ ಮಾಸ ಅಂತ ಬಂದಾಗ ಮನೆಯಲ್ಲಾಗಲಿ ದೇವಾಲಯಗಳಲ್ಲಾಗಲಿ ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ ಶಿವನ ಶಿವ ಸಾನ್ನಿಧ್ಯಗಳಲ್ಲಿ ನಡೆಸುವಂತಹ ದೀಪೋತ್ಸವ, ಅಥವಾ ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಅಭಿಷೇಕದ ಸುಂದರವಾದಂತಹ ಗಳಿಗೆ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸೌಭಾಗ್ಯವೇ ಸರಿ. ಯಾಕೆಂದರೆ ಶಿವನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನವನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ನಿರಂತರವಾಗಿ ಹೊರಟಿರ್ತಾರೆ. ನಾವು ಸಹಿತ ನಿನ್ನೆಯಷ್ಟೇ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ವಿ. ಧಾರಾಕಾರವಾದಂತಹ ಮಳೆ, ಎಲ್ಲಿಂದೆಲ್ಲಿ ನೋಡಿದ್ರೂ ಮಳೆ ಅಂತೂ ಸ್ವಲ್ಪನೂ ಕಡಿಮೆ ಇಲ್ಲ, ಮಳೆನೂ ಜಾಸ್ತಿ ಇದೆ. ಅದರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತ ಮಹಾಶಯರು ಯಥೇಚ್ಛವಾದಂಥ ರೀತಿ ಭಕ್ತರು ಬರ್ತಿದ್ದಾರೆ. ಸರತಿ ಸಾಲಲ್ಲಿ ನಿಂತು ದರ್ಶನಕ್ಕೆ ಬರ್ತಕ್ಕಂಥವ್ರು ಒಂದಷ್ಟು ಜನ, ಅದರಲ್ಲಿ ಉನ್ನತವಾದಂತಹ ಒಂದಷ್ಟು ಸೇವೆಗಳನ್ನು ಮಾಡಿಸಿ ಸೇವೆಗಳಿಗೆ ಬರ್ತಕ್ಕಂಥವ್ರು ಒಂದಷ್ಟು ಜನ. ಹಾಗೆ ಇದೆಲ್ಲದರ ಒಂದು ಜವಾಬ್ದಾರಿಯನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಜನಸಂಖ್ಯೆ ಬರುವ ಆ ಕ್ಷೇತ್ರ ನಿರಂತರವಾಗಿ ಭಗವಂತನ ಸೇವೆಯನ್ನು ಸಲ್ಲಿಸಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಆಹಾರವನ್ನು ಉಣಬಡಿಸುವಂಥ ಕಾಯಕ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಎಲ್ಲರೂ ಇಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಇದೊಂದು ದೈವ ಸಂಭೂತವಾಗಿದ್ದು ಭಗವಂತನ ಕೃಪೆಯಿಂದ ಸರ್ವವೂ ಸಹಿತ ಭಗವಂತನ ಒಂದು ಕೃಪಾಕಟಾಕ್ಷದಿಂದ ನಡೆಯುತ್ತೆ ಎಂದಾಗ ಮಾತ್ರ ಇದು ಸಾಧ್ಯವಾಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ನಿನ್ನೆ ನಾನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಸಹಿತ ಈ ವಿಚಾರವಾಗಿ ಭೇಟಿ ಮಾಡಿದಾಗ, ಬರ್ತಕ್ಕಂಥ ಕಾರ್ತಿಕ ಮಾಸ ಅಂದರೆ ಪ್ರತಿಯೊಬ್ಬರಿಗೂ ಶಿವನ ಒಂದು ಆರಾಧನೆ, ಅದರಲ್ಲೂ ಅಲ್ಲಿರ್ತಕ್ಕಂಥ ಅಣ್ಣಪ್ಪನ ಆರಾಧನೆ, ದೈವಗಳ ಆರಾಧನೆ, ಈ ದೈವಗಳ ಆರಾಧನೆ ನಡೆಸುವಂತಹ ಆ ಶುಭಗಳಿಗೆ ಇದೆಲ್ಲವೂ ಎಲ್ಲರಿಗೂ ಒಂದು ಸಂತೋಷ ತರ್ತಕ್ಕಂತಹ ವಿಚಾರ. ಒಮ್ಮೆಯಾದರೂ ಜೀವನದಲ್ಲಿ ದರ್ಶನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಧರ್ಮಸ್ಥಳವನ್ನು ದರ್ಶನ ಮಾಡಿದ್ರೆ ಸಾಕ್ಷಾತ್ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ದರ್ಶನ ಮಾಡಿದಷ್ಟೇ ಪುಣ್ಯ ಎಂಬತಕ್ಕಂಥದ್ದು ನಾಣ್ಣುಡಿಯಿದೆ. ಅದೇ ಪ್ರಕಾರ ಅಲ್ಲಿಗೆ ಬರ್ತಕ್ಕಂತಹ ಭಕ್ತರನ್ನು ಸಹಿತ ತುಂಬ ದೊಡ್ಡದಾದಂತಹ ಒಂದು ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದರೂ ಕಾರ್ತಿಕ ಮಾಸದ ಸಂಪೂರ್ಣವಾದಂತಹ ದೇವಾಲಯದ ಜವಾಬ್ದಾರಿ ಬರ್ತಕ್ಕಂತಹ ಭಕ್ತರು ಮತ್ತು ಅನ್ನಪ್ರಸಾದ ಇದೆಲ್ಲವೂ ಸಹಿತ ನಿರಂತರವಾಗಿ ಆಗಬೇಕು ಅಂತ ಹೇಳಿ
ಪಣತೊಟ್ಟು ನಿಂತಿರ್ತಕ್ಕಂಥವರು ಪೂಜ್ಯರಾದಂತಹ ಕಾವಂದರಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ವೀರೇಂದ್ರ ಹೆಗಡೆಯವರು ಅವ್ರನ್ನೂ ಸಹಿತ ಸಾಕಷ್ಟು ಮಾತಾಡಿ ಅದಾದ ನಂತರ ರಾತ್ರಿ ಪಯಣ ನೋಡಿ. ಅದೃಷ್ಟ ಹೇಗಿದೆ ಅಂದರೆ ಭಗವಂತನ ದರ್ಶನಕ್ಕೆ ಅಂತ ಹೊರಡಬೇಕು ಅನ್ನೋದು ನಮ್ಮ ಸಂಕಲ್ಪದಲ್ಲಿಲ್ಲ. ನಿನ್ನೆ ಬೆಳಿಗ್ಗೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥನಿಗೂ ಕಾರ್ತೀಕ ದೀಪೋತ್ಸವಗಳು ನಡೆಯುತ್ತೆ ಎಂಬತಕ್ಕಂಥದ್ದು ಒಂದು ಚರ್ಚೆ ವಿಮರ್ಶೆ ಇತ್ತಷ್ಟೇ. ನಿಮ್ಮ ಮುಂದೆ ಧರ್ಮಸ್ಥಳ ಎಂಬತಕ್ಕಂಥ ಮಾತನಾಡದೆ ಮಧ್ಯಾಹ್ನ ಸರಿಸುಮಾರು 2:30-3 ಗಂಟೆಗೆ ನನ್ನ ಪಯಣ ನಾವು ಅಂದುಕೊಂಡಂಥ ರೀತಿ ಪಯಣವನ್ನು ಬೆಳೆಸಿದ್ವಿ. ಸಂಜೆ 6:30-7 ಗಂಟೆ ಕರೆಕ್ಟಾಗಿ ಮಹಾಮಂಗಳಾರತಿ ಸಮಯ. ದೇವಿಗೂ ಮತ್ತು ಶಿವನಿಗೂ ನಡೆದಂಥ ಮಹಾಮಂಗಳಾರತಿಯನ್ನು ಸುಂದರವಾದಂತಹ ಗಳಿಗೆಯನ್ನು ಭಗವಂತನ ದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ತು. ಭಗವಂತನ ದರ್ಶನ ಆಯಿತು. ಆ ಮಂಗಳಾರತಿಯನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಯಾಕೆಂದರೆ ಅಷ್ಟು ಹೊತ್ತಿನಲ್ಲಿ ಅದರಲ್ಲೂ ಸಾಕಷ್ಟು ಜನ ಭಕ್ತಸಾಗರ, ಅಷ್ಟು ಜನ ಭಕ್ತಸಾಗರದಲ್ಲಿ ಸ್ವಾಮಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನು ನೋಡೋದು, ಜೊತೆಗೆ ಆತನಿಗೆ ನಡೆದಂಥ ಮಹಾಮಂಗಳಾರತಿಯನ್ನು ದರ್ಶನ ಮಾಡಿ ದೇವಿಯ ದರ್ಶನ ಮಾಡಿ ಅಲ್ಲಿದ್ದಂತಹ ಅಣ್ಣಪ್ಪನ ದರ್ಶನ ಮಾಡಿಕೊಂಡು ಭಕ್ತರ ಅನುಕೂಲಕ್ಕೆ, ಭಕ್ತರ ಒಂದು ಆಶೀರ್ವಾದಕ್ಕಾಗಿ ಸದಾಕಾಲ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂಥ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ. ಇವತ್ತಿಗೂ ಸಹಿತ ಒಂದಷ್ಟು ಕಷ್ಟಗಳು ಪರಿಹಾರ ಆಗಲಿಲ್ಲ, ನ್ಯಾಯ ಸಿಗಲಿಲ್ಲ, ಸಾಕಷ್ಟು ಅನ್ಯಾಯದಲ್ಲಿದ್ದೀವಿ, ಸಂಕಷ್ಟದಲ್ಲಿದ್ದೀವಿ, ನಾವು ಬಹಳ ಮೋಸಕ್ಕೊಳಗಾಗ್ತಾ ಇದ್ದೀವಿ ಅಂದಾಗ ಬರೀ ಕಾಗದದ ರೂಪದಲ್ಲಿ ಬರೆದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕ್ಷೇತ್ರ ಇವತ್ತಿಗೂ ಸಹಿತ ಸತ್ಯ ನಡೀತಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ. ಅಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಆಗಿದೆ. ಬರ್ತಕ್ಕಂತಹ ಭಕ್ತರಿಗೆ ಅನ್ನಪ್ರಸಾದ ಆಗಿದೆ ನೋಡಿ. ಕಣ್ತುಂಬ ಭಗವಂತನ ದರ್ಶನ, ಹಾಗೆ ನಾಲಿಗೆ ರುಚಿ, ಹಾಗೆ ಹೊಟ್ಟೆ ತುಂಬ ಅನ್ನಪ್ರಸಾದ. ಹಾಗಾಗಿ ಕ್ಷೇತ್ರದ ಸ್ವಚ್ಛತೆ, ಕ್ಷೇತ್ರಕ್ಕೆ ಬರ್ತಕ್ಕಂಥವರು ಯಾರೊಬ್ಬರು ಬಂದರೂ ಸಹಿತ ಅವ್ರ ಮನಸ್ಸನ್ನು ನೊಂದುಕೊಳ್ಳದಿರ ಅರ್ಧ ಗಂಟೆ ತಡ ಆದರೂ ಸಹಿತ ಭಗವಂತನ ದರ್ಶನ ಮಾಡಿ ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕ್ಷೇತ್ರವೇ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ. ಹಾಗಾಗಿ ಧರ್ಮಸ್ಥಳ ಆಗಲಿ, ಅಲ್ಲಿರ್ತಕ್ಕಂಥ ಅಣ್ಣಪ್ಪ ಆಗಲಿ, ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ, ಇದೆಲ್ಲದರ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಹಸನ್ಮುಖಿಯಾಗಿ ಬರಮಾಡ್ಕೊಳ್ತಕ್ಕಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರಾಗಲಿ, ಅಲ್ಲಿನ ವ್ಯವಸ್ಥೆಗಳಾಗಲಿ, ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಆ ಸೇವೆಗಳನ್ನು ಸಲ್ಲಿಸ್ತಿರೋದ್ರಿಂದಲೇ ಅಲ್ಲಿ ಕಾರ್ಯವೈಖರಿಗಳು ಇದೆಲ್ಲವೂ ಬಹಳ ಅದ್ಭುತವಾದ್ರಿಂದ ಇವತ್ತಿಗೂ ಸಹಿತ ಭಕ್ತರು ಯಾರೊಬ್ಬರು ಸಹಿತ ಬರ್ತಕ್ಕಂಥ ಭಕ್ತರಿಗೆ ನನ್ನ ದರ್ಶನ ಆಗಲಿಲ್ಲ ಅಥವಾ ನನಗೇನೋ ಆಭಾಸ ಆಯಿತು, ತೊಂದರೆ ಆಯಿತು, ಈ ನುಡಿಗಳಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲರಿಗೂ ಕಣ್ತುಂಬ ದರ್ಶನ ಆಗುತ್ತೆ, ಹಾಗೆ ಅವರವರ ಕಾಮನೆಗಳು ಸಿದ್ಧಿ ಆಗುತ್ತೆ. ಇನ್ನು ಕಾರ್ತೀಕ ಮಾಸದಲ್ಲಂತೂ ದೀಪೋತ್ಸವಗಳ ಕಲರವ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಕಡೆಯ ಸೋಮವಾರ ಅಂತೂ ಹೇಳ್ತೀರ್ದು ಅಲ್ಲಿನ ಸೇವೆ ಅಷ್ಟು ಅದ್ಭುತವಾದಂಥ ಸೇವೆಗಳಾಗುತ್ತೆ. ಭಗವಂತ ಹೊರಗಡೆ ಗರ್ಭಗುಡಿಯಿಂದ ವಿರಾಜಮಾನನಾಗಿ ರಾಜಬೀದಿಯಲ್ಲಿ ಬಂದು ಉತ್ಸವವನ್ನು ನಡೆಸಿಕೊಂಡು ಆ ಉತ್ಸವದಲ್ಲೂ ಸಹಿತ ಸಾಕಷ್ಟು ಜನಕ್ಕೆ ದರ್ಶನ ಕೊಡುವಂಥ ಕಾಯಕ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತೆ. ಹಾಗೆ ಬರ್ತಕ್ಕಂತಹ ಭಕ್ತರಿಗೆ ವ್ಯವಸ್ಥೆಗಳು, ಅದರ ಮಧ್ಯದಲ್ಲಿ ನಿನ್ನೆ ಅಂತೂ ಸಾಕಷ್ಟು ಮಳೆ, ಅಲ್ಲೂ ಮಳೆ, ಮಂಗಳೂರಲ್ಲೂ ಮಳೆ. 10 ಗಂಟೆಗಿದ್ದಂಥ ವಿಶೇಷವಾದಂಥ ವಿಮಾನ ಮಧ್ಯರಾತ್ರಿ 1 ಗಂಟೆ, ನಾವು ಆಶ್ರಮಕ್ಕೆ ಬಂದು ಸೇರುವಾಗ ಮಧ್ಯರಾತ್ರಿ 3:30 ಪುನಃ ನಿಮ್ಮ ಮುಂದೆ ನೇರ ಪ್ರಸಾರ. ಅಂದರೆ ಏನೇ ಆದರೂ ಕಾಯಕವೇ ಕೈಲಾಸ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಷ್ಟು ಮಾತಾಡಿದ್ರೂ ಅದು ಕಡಿಮೆ ಅಂತ ಅನಿಸುತ್ತೆ. ಯಾಕೆ ಅದರಲ್ಲಿ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಎಲ್ಲರನ್ನೂ ಸರಿಸಮಾನವಾಗಿ ನೋಡುವಂಥದ್ದು. ಇವತ್ತಿಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಲ್ಲಿ ನಡೆಸ್ತಕ್ಕಂಥ ಪ್ರಸಾದಕ್ಕೆ ಮಾರ್ಕೆಟಿಂದ ಆಗಲಿ, ಕೆಲವು ದವಸ ಧಾನ್ಯಗಳಾಗಲಿ, ಯಶವಂತಪುರ ಮಾರ್ಕೆಟ್ ಆಗಲಿ, ಹಾಗೆ ಅವರವರ ಶಕ್ತಿಯಾನುಸಾರ ದವಸ ಧಾನ್ಯಗಳಿಗಂತೂ ಕೊರತೆ ಇಲ್ಲದಷ್ಟು ಅಲ್ಲಿ ಕಳಿಸ್ಕೊಡ್ತಾರೆ. ಹಾಗೆ ಸುತ್ತಮುತ್ತ ಏನು ಬೆಳೆ ಬೆಳೆದರೂ ಆ ಭಾಗದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ರೈತರು ಇವತ್ತಿಗೂ ಸಹಿತ ಆ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನ್ನಪ್ರಸಾದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ಕಳಿಸ್ತಾರೆ. ಬೆಳೆ ಕಳಿಸೋದು ಅದು ವ್ಯವಸ್ಥೆ ಮಾಡೋದು ಬೇರೆ, ಅದರ ಕಾರ್ಯನಿರ್ವಹಿಸುವಂಥದ್ದು ಇದೆಯಲ್ಲ, ಜೊತೆಗೆ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ಬೃಹತ್ ಮಟ್ಟದ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಜನ, ಅವರ ಆಹಾರ ಪದ್ಧತಿಗಳು, ಜೊತೆಗೆ ಎಲ್ಲರಿಗೂ ನಾಲಿಗೆ ರುಚಿ ಆಗಬೇಕು, ಹೊಟ್ಟೆ ತುಂಬ ಊಟ ಆಗಬೇಕು, ಮಾಡಿರುವ ಪದಾರ್ಥ ವೇಸ್ಟೇಜ್ ಅಂತಕ್ಕಂಥದ್ದಾಗಲಿ ಅಥವಾ ಅಲ್ಲೇನೋ ಮಿಕ್ಕತಕ್ಕಂಥದ್ದು ಅದನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು. ಯಾಕೆಂದರೆ 1-2 ದಿವಸದ ಕತೆ ಅಲ್ಲ ಇದು. ಬರ್ತಕ್ಕಂಥವ್ರಿಗೆ ಹೊಟ್ಟೆ ತುಂಬ ಊಟ ಹಾಕೋದು ಒಂದಾದರೆ, ಆ ಊಟ ಹಾಕಿದಾದ ನಂತರ ಅದರ ಮುಂದಿನ ಸಾಧಕ ಬಾಧಕಗಳು ನೋಡಬೇಕಲ್ಲ, ಅದನ್ನೂ ಸಹಿತ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ. ಹಾಗಾಗಿ ನಿಮ್ಮ ಎಲ್ಲರಿಗೂ ಸಹಿತ ಧರ್ಮಸ್ಥಳ ಮಂಜುನಾಥನ ನೋಡಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಕಾರ್ತಿಕ ಮಾಸದ ಸೋಮವಾರವೇ ನಡ್ಕೊಂಡು ದರ್ಶನ ಮಾಡಬೇಕು ಅಂದಾಗ ಬಹಳ ಕಷ್ಟ ಅನಿಸುತ್ತೆ. ಯಾಕೆಂದರೆ ಏಕಾಏಕಿ ಜನಸಾಗರ ಸೇರಿಕೊಂಡ್ರೆ ಸ್ವಾಮಿಯ ದರ್ಶನಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ಕಾರ್ತಿಕ ಮಾಸದ ಸಂಪೂರ್ಣವಾಗಿರ್ತಕ್ಕಂಥ ಈ ಮಾಸ ಯಾವಾಗಾದರೂ ನೀವು ದರ್ಶನ ಮಾಡಿ.
ಅವತ್ತೇ ಮಾಡಬೇಕು, ಸೋಮವಾರನೇ ಮಾಡಬೇಕು ಎಂಬತಕ್ಕಂಥದ್ದಿಲ್ಲ. ಶಿವನಿಗೆ ಪ್ರತಿನಿತ್ಯ, ಪ್ರತಿಗಳಿಗೆ, ಪ್ರತಿದಿನವೂ ವಿಶೇಷವೇ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಯಾವತ್ತಾದರೂ ಒಂದು ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ದರ್ಶನ ಮಾಡಿ ಎಲ್ಲರೂ ಪುನೀತರಾಗಿ. ಇನ್ನು ಈ ಶುಭ ದಿನ ಅಂತೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷತೆಗಳಿರ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಕುಂಭಾಭಿಷೇಕ, ಹಾಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ KR ಮಾರ್ಕೆಟಲ್ಲಿ ಇರ್ತಕ್ಕಂಥ ಕೃಷ್ಣರಾಜ ಮಾರ್ಕೆಟ್ ಅಂತಾರೆ, KR ಮಾರ್ಕೆಟ್ ಅಂತಾರೆ, ಕಲಾಸಿಪಾಳ್ಯ ಅಂತ ಹೇಳ್ತಾರೆ. ಕಲಾಸಿಪಾಳ್ಯದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಸಹಿತ ಇವತ್ತಿನ ದಿವಸ ಸರಿಸುಮಾರು ಒಂದು 10:30 ಅಷ್ಟೊತ್ತಿಗೆ ಅಲ್ಲಿ ನಡೀತಕ್ಕಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನೂ ಬರ್ತಿದ್ದೀನಿ. ತಾವೆಲ್ಲರೂ ಬನ್ನಿ. ಯಾಕೆಂದರೆ ಅಯ್ಯಪ್ಪನ ದರ್ಶನ ಈ ಒಂದು ಮಾಸದಲ್ಲಿ, ಕಾರ್ತಿಕ ಮಾಸ ಆದ ನಂತರ ಸಂಕ್ರಮಣದವರೆಗೂ ನಿರಂತರವಾಗಿ ಅಯ್ಯಪ್ಪನ ಮಾಲಾಧಾರಿಗಳು ಭಕ್ತರು ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ತ್ರಿಕಾಲ ಅನುಷ್ಠಾನಗಳನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಒಂದು ತದೇಕಚಿತದಿಂದ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಈ ಪ್ರಕಾರವಾದಂತಹ ಅಯ್ಯಪ್ಪನ ದರ್ಶನ ಮಾಡೋದ್ರಿಂದ, ಭಕ್ತಿಯಿಂದ ಭಗವಂತನ ಒಲಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಗುಡ ದುಮ್ಮಾನಗಳು ದೂರ ಆಗುತ್ತೆ. ಎಷ್ಟೇ ಆದರೂ ಅಯ್ಯಪ್ಪನ ಭಕ್ತರು ಕ್ರಮಬದ್ಧವಾದಂತಹ ಆಚರಣೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಪಕ್ಕದಲ್ಲಿರ್ತಕ್ಕಂಥವ್ರು ಯಾರೋ ಮಾಲೆ ಹಾಕಿದ್ದಾರೆ, ನಾನು ಒಂದು ಮಾಲೆ ಹಾಕ್ಸ್ಕೊಂಬಿಡೋಣ ಅಂಥೇಳಿ 3 ದಿವಸಕ್ಕೋ 6 ದಿವಸಕ್ಕೋ ಒಂದು ಶೋಕಿ ಮಾಡಿದ ಮಾಲೆಯನ್ನು ಧರಿಸಿ ನಾವು ಮುಂದೆ ನಡೆದರೆ ಅದರಿಂದ ಫಲ ಸಿಗೋದಕ್ಕಿಂತ ಅನಾನುಕೂಲ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ಕ್ಷೇತ್ರದ ಬಗ್ಗೆ ಇರತಕ್ಕಂತಹ ವಿಶೇಷವಾದಂತಹ ನಂಬಿಕೆ ಇದೆ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಹಾಕುವ ಪ್ರತಿ ಹೆಜ್ಜೆಯೂ ಅಯ್ಯಪ್ಪನ ಒಂದು ಅನುಗ್ರಹ ಸಿಗ್ತಕ್ಕಂಥ ಕ್ಷೇತ್ರ. ಇವತ್ತಿಗೂ ಕಲಿಯುಗದ ಪ್ರತ್ಯಕ್ಷ ದೈವವಂತಲೇ ಹೆಸರಾಗಿರ್ತಕ್ಕಂಥ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ವ್ರತ ನಿಯಮಗಳನ್ನು ಕ್ರಮಬದ್ಧವಾಗಿ ಆಚರಿಸಬೇಕು. ವ್ರತಾಚರಣೆಯನ್ನು ಮಾಡಿದ ನಂತರ ಶಬರಿಮಲೆ ಯಾತ್ರೆ ಪ್ರಾರಂಭಿಸಿಕೊಳ್ಬೇಕು. ಇರುಮುಡಿ ಕಟ್ಟಿದ ನಂತರ ಅಯ್ಯಪ್ಪನ ದರ್ಶನಕ್ಕೆ ಹೊರಟು ಎಲ್ಲಿ ಇರುಮುಡಿ ಕಟ್ಟಿರ್ತೀರೋ, ಎಲ್ಲಿ ಮಾಲೆಯನ್ನು ಧರಿಸಿರ್ತೀರೋ ಪುನಃ ಅದೇ ಪ್ರಾಂತ್ಯಕ್ಕೆ ಬಂದು ಮಾಲೆಯನ್ನು ವಿಸರ್ಜಿಸಬೇಕು. ಅದು ಬಿಟ್ಟು ಮಾಲೆಯನ್ನು ಇಲ್ಲಿ ಧರಿಸ್ತಕ್ಕಂಥದ್ದು ಪಂಪಾ ಕ್ಷೇತ್ರದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ದರ್ಶನ ಆದ ನಂತರ ಪಂಪಾಗೆ ಹಿಂತಿರುಗಿದ ನಂತರ ಪಂಪಾಲಿರ್ತಕ್ಕಂಥ ಗಣಪತಿಯ ಸಾನ್ನಿಧ್ಯದಲ್ಲಿ ಅಲ್ಲೇ ನೀವು ಮಾಲೆಯನ್ನು ತೆಗಿತಕ್ಕಂಥದ್ದು. ಅದಾದ ನಂತರ ನಿಮ್ಮದೇ ಆದಂತಹ ಆಟಕ್ಕೆ ನೀವು ಮುಂದೆ ನಡೀತಕ್ಕಂಥದ್ದು ಮಾಡಿದ್ರೆ ಇಲ್ಲದ ಹಗರಣ, ಇಲ್ಲದ ಸಮಸ್ಯೆ. ನೋಡಿ, ಪ್ರಯಾಣ ಬೆಳೆಸುವಾಗ 1ರಿಂದ 4 ಜನಕ್ಕೆ ತೊಂದರೆ ಆಗುವಂತಹ ಲಕ್ಷಣಗಳಿರ್ತವೆ. ವ್ರತವನ್ನು ಮಾಡಿ ಕ್ರಮಬದ್ಧವಾದ ದರ್ಶನವನ್ನು ಮಾಡಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಒಂದು ವಾಹನದಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಆ ಒಂದು ಕ್ರಮವನ್ನು ಆಚರಣೆ ಮಾಡಬೇಕು. ಅದನ್ನು ಹೊರತುಪಡಿಸಿ 3 ಜನ ಬಂದರೆ ಒಂದು ಇರ್ತಕ್ಕಂಥ 8 ಜನವೋ 6 ಜನವೋ ನಿಮ್ಮ ಪ್ರಯಾಣದಲ್ಲಿದ್ದಾಗ ಒಬ್ಬರೋ ಇಬ್ಬರೋ ಮಾಡುವಂಥ ತಪ್ಪು ಎಲ್ಲರಿಗೂ ಅದರ ಪನಿಷ್ಮೆಂಟ್ ಆಗಿಬಿಡುತ್ತೆ. ಯಾಕೆಂದರೆ ಒಂದು ಗಾಡಿಯಲ್ಲಿ ಹೊರಡುವಾಗ ಎಲ್ಲಿ ಮಾಲೆ ಹಾಕಿರ್ತೀರೋ, ಎಲ್ಲಿ ಇರುಮುಡಿ ಕಟ್ಸ್ಕೊಂಡಿರ್ತೀರೋ ಆ ಸಾನ್ನಿಧ್ಯಕ್ಕೆ ಪುನಃ ಬಂದು ಅಲ್ಲಿ ದೀಪವನ್ನು ದರ್ಶನ ಮಾಡಬೇಕು. ಅದಾದ ನಂತರ ಮಾಲೆ ವಿಸರ್ಜನೆ ಮಾಡಬೇಕು ಎಂಬತಕ್ಕಂಥ ಶಾಸ್ತ್ರ ಇದೆ. ಆದರೆ ನೀವೇನು ಮಾಡ್ತೀರಿ? ಮಾಲೆಯನ್ನು ಹಾಕ್ಕೊಳ್ತೀರಿ, ಸ್ವಾಮಿ ದರ್ಶನ ಮಾಡ್ತೀರಿ, ಪಂಪಾಗಿ ಬರ್ತೀರಿ, ಅಲ್ಲಿ ಮಾಲೆ ವಿಸರ್ಜನೆ ಮಾಡ್ತೀರಿ. ಅದಾದ ನಂತರ ನಿಮ್ಮ ದೈನಂದಿನ ಚಟುವಟಿಕೆಗಳಿರ್ತಾವಲ್ಲ, ಬೇಡವಾದಕ್ಕೆ ದಾಸರಾಗ್ಬಿಟ್ಟಿರ್ತೀರಲ್ಲ, ಆ ದಾಸರಾಗಿರ್ತಕ್ಕಂಥದ್ದಕ್ಕೆ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀರಿ, ಇಲ್ಲದ ನೋವು ಪಡ್ತೀರಿ. 4 ಜನ ಕ್ರಮಬದ್ಧವಾದ ಅನುಷ್ಠಾನ, 3 ಜನ ಅಥವಾ 2 ದಾರಿ ತಪ್ಪಿ ನಡೀತಕ್ಕಂಥದ್ದು. ಇದರಿಂದ ಎಲ್ಲರಿಗೂ ಪನಿಷ್ಮೆಂಟ್ ಆಗುವಂಥದ್ದು. ಅಂತಹ ಒಂದು ಸೇವೆ ಮಾಡೋದಕ್ಕೆ ಅಂಥ ಮನಸ್ಸಿರ್ತಕ್ಕಂಥವ್ರು ದಯವಿಟ್ಟು ಕ್ಷೇತ್ರಕ್ಕೆ ಬರಲೇಬೇಡಿ. ಧರ್ಮಸ್ಥಳ ಅಯ್ಯೋ ಶಬರಿಮಲೆ ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗಾಗಲಿ ಒಂದು ಸಿಸ್ಟಮ್ ಅಂತ ಫಾಲೋಅಪ್ ಮಾಡಿದ್ರೆ ಅದರಿಂದ ಫಲ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನಿಮ್ಮ ಇಷ್ಟದ ಪ್ರಕಾರ ಹುಚ್ಚು ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತ ಅದು ಬೇರೊಬ್ಬರಿಗೂ ತೊಂದರೆ ಮತ್ತು ಆ ಕ್ಷೇತ್ರದ ಮೇಲೆ ಇರ್ತಕ್ಕಂಥ ನಂಬಿಕೆಗೆ ಧಕ್ಕೆ ಬರುತ್ತೆ. ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಕ್ತಿಗೆ ನಾವೆಲ್ಲೋ ಅಪಮಾನ ಮಾಡ್ದಂಗೆ ಆಗುತ್ತೆ. ಇದಾಗಬಾರ್ದು, ಎಚ್ಚರಿಕೆ ಇರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಒಳ್ಳೆಯದಾಗಲಿ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ 19ನೇ ತಾರೀಕು ಶನಿವಾರ, ಇದೇ ನವೆಂಬರ್ 19ನೇ ತಾರೀಕು ಶನಿವಾರ ದುಬೈಗೆ ಆಗಮಿಸ್ತಾ ಇದ್ದಾರೆ ಗುರುಜವರು. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ವಿಶ್ವ ಕನ್ನಡ ಹಬ್ಬದಲ್ಲಿ ಗುರುಜಿಯವರು ಪಾಲ್ಗೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ದುಬೈಗೆ. ಮೂಲ ಕನ್ನಡಿಗರು ಹಾಗೂ ಅನಿವಾಸಿ ಕನ್ನಡಿಗರ ಬೆಸುಗೆ ಕಾರ್ಯಕ್ರಮ ಇದು, ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇರುತ್ತೆ. ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸ್ಥಳ ಶೇಖ್ ರಶೀದ್ ಸಭಾಂಗಣ. 19ನೇ ತಾರೀಕು ನವೆಂಬರ್ ಶನಿವಾರ. ಕಾರ್ಯಕ್ರಮ ಸುಮಾರು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ದುಬೈನಲ್ಲಿ ಇರುವಂಥ ಎಲ್ಲರೂ ಭಾಗವಹಿಸ್ಬೋದು ಅಂತ ಹೇಳ್ತಾ, ವಿಶ್ವ ಕನ್ನಡ ಹಬ್ಬ, ಮೂಲ ಕನ್ನಡಿಗರು ಹಾಗೂ ಅನಿವಾಸಿ ಕನ್ನಡಿಗರ ಬೆಸುಗೆ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ, ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಶೇಖ್ ರಶೀದ್ ಸಭಾಂಗಣ, ನವೆಂಬರ್ 19ನೇ ತಾರೀಕು ಶನಿವಾರ. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷತೆ.
ಮಂಗಳವಾರದ ಕಾರ್ತಿಕ ಮಾಸದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಗುರುಜವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡಿ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ 15-11-2022 ಮಂಗಳವಾರ, ಸಪ್ತಮಿ, ಪುಷ್ಯ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾದಂತಹ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತಿನ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಯಾವುದು ಆಗುವುದಿಲ್ಲ ಅಂತಿದೆಯೋ ಅದನ್ನು ಯಾಕೆ ಆಗುವುದಿಲ್ಲ ಅಂತಕ್ಕಂಥದ್ರ ಒಂದು ಹಠದಿಂದ ಸಾಧನೆ ಮಾಡ್ಕೊಳ್ಳೋದಕ್ಕೂ ಸಹಿತ ಬಹಳ ಒಳ್ಳೆಯ ಕಾಲ ಇರ್ತಕ್ಕಂಥದ್ದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ. ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಪ್ರಸನ್ನಾಂಜನೇಯ ಸ್ವಾಮಿ ಶಕ್ತಿ ದೇವತೆ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ, ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚೆಚ್ಚು ಫಲ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಸರ್ವಮಂಗಳೇ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ದುರ್ಗಾ ಗಣಪತಿ ನಮಃ. ಕ್ಷೇತ್ರಪಾಲನೇ ನಮಃ. ಭಯಂಕರಾಯ ನಮಃ. ಸರ್ವಸ್ಯಾಪ್ತೇ ನಮಃ. ಮಹಾಕಾಲಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಯಲ್ಲಿರ್ತಕ್ಕಂಥ ಫಲಾಫಲಗಳೇನು ಮತ್ತು ಇವತ್ತು ನಮ್ಮ ಎಚ್ಚರಿಕೆ ಹೇಗಿರಬೇಕು, ಯಾವ ಫಲಗಳನ್ನು ಹೇಗೆ ನಾವು ಸಿದ್ಧಿಪಡಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ದೂರ ಪ್ರಯಾಣ ಬೇಡ. ಮಾಡುವಂಥ ಕೆಲಸದ ಕಡೆ ಹೆಚ್ಚು ಗಮನ ಇರಲಿ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಕಾರಣ ಮೊನ್ನೆ ಆದಂತಹ ಚಂದ್ರಗ್ರಹಣದಿಂದ ಇವತ್ತು ನಡೆಯುವಂತಹ ಒಂದಷ್ಟು ಸಮಸ್ಯೆಗಳಿಗೆ ದಾರಿಯಾಗಬಹುದು. ಅದಕ್ಕಾಗಿ ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಮೇಷರಾಶಿ ಮೇಷಲಗ್ನದಲ್ಲೇ ಜನಿಸಿರ್ತಕ್ಕಂಥವರು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಇದರ ಜೊತೆಗೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ತಿಂಡಿ ತಿನಿಸನ್ನು ಹಾಕೋದ್ರಿಂದ ಅದು ಇನ್ನಷ್ಟು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಒಳ್ಳೆ ಯೋಗ ಇರತಕ್ಕಂಥ ದಿನ. ಈ ಶುಭ ದಿನ ತಾವು ಅಂದುಕೊಂಡಷ್ಟು ಕಾರ್ಯಗಳ ಸಿದ್ಧಿಯಾಗಬೇಕಾದರೆ ಕುಲದೇವರ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡಿ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮತ್ತು ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಒಂದಷ್ಟು ಸಮಂಜಸವಾದಂಥ ಆಲೋಚನೆ ಇಲ್ಲದಂಥ ರೀತಿಯಲ್ಲಿದೆ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಇದರ ಬಗ್ಗೆ ಒಂದಷ್ಟು ವಿಮರ್ಶೆಗಳು ನಡೆಯುವಂತಹ ಕಾಲ. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಪುಟ್ಟ ಆಲೋಚನೆಗಳಿಂದ ದೂರ ಇದ್ದು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಕಾಯಕ ಚೆನ್ನಾಗಿದೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಮಧ್ಯಾಹ್ನ ಸರಿಸುಮಾರು 12ರಿಂದ 1:45, 12ರಿಂದ 1:45 ಈ ಮಧ್ಯದಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗಾಗಿ ಇವತ್ತಿನ ದಿವಸ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೂ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಸ್ವಲ್ಪ ಜೋಪಾನ.
ಇವತ್ತು ಏನೇ ಕೆಲಸವನ್ನು ಮಾಡಬೇಕಾದರೂ ಒಂದಷ್ಟು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ನೀವು ಕೆಲಸವನ್ನು ನಿಭಾಯಿಸಿದ್ರೆ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಮಿಥುನ ರಾಶಿಯವರು ತಾಳ್ಮೆ ಸಮಾಧಾನದಿಂದಿರಿ, ಒಳ್ಳೆ ಮನಸ್ಸಲ್ಲಿ ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದರೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಅಥವಾ ಗೋವುಗಳಿಗಾಗಲಿ ಏನಾದರೂ ಒಂಚೂರು ಪದಾರ್ಥವನ್ನು ಕೊಟ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಡೋದು ಬಹಳ ಉತ್ತಮ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ. ಯಾರಿಗೆ ಏನೇ ಕಾಸು ಹಣಕಾಸಾಗಲಿ ಕಾಗದ ಪತ್ರಗಳಾಗಲಿ ಅಥವಾ ಬೆಲೆ ಬಾಳೋ ವಸ್ತುಗಳಾಗಲಿ ಕೊಡಬೇಕಾದ್ರೆ ಒಮ್ಮೆ ಜೋಪಾನ ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು. ಯಾಕೆಂದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ವ್ಯತ್ಯಾಸ ಅಂತಕ್ಕಂಥದ್ದಿದೆ. ಅದಕ್ಕಾಗಿ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇದರ ಮಧ್ಯದಲ್ಲಿ ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ. ಶೀತಬಾಧೆ, ನೆಗಡಿ, ತಲೆನೋವು ಅಥವಾ ಮೈಕೈ ನೋವು, ಜ್ವರ, ಮನೆಯಿಂದ ಆಚೆ ಬರೋದೇ ಬೇಡಪ್ಪ, ಬೆಡ್ ಮೇಲೆ ಮಲಗಿದ್ರೆ ಸಾಕು, ಮೈತುಂಬ ಬೆಡ್ಶೀಟ್ ಹೊದ್ದುಕೊಂಡಿದ್ರೆ ಸಾಕು, ದೇಹಕ್ಕೆ ಬಿಸಿಯಾಗಿರತಕ್ಕಂಥ ಪದಾರ್ಥ ತಿಂದು ಯಾರನ್ನೂ ಮಾತಾಡ್ದಿರ ಸೈಲೆಂಟಾಗಿದ್ದರೆ ಸಾಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತೀರಿ. ಅಂದರೆ ಯಾವುದನ್ನೂ ಸಹಿತ ನಿಮ್ಮ ಇಷ್ಟದ ಪ್ರಕಾರ ಸಿದ್ಧಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ನೀವು ಮನಸ್ಸಿಗೆ ನೋವು ಪಡ್ತಾ ಇರ್ತೀರಿ. ಯಾರೊಂದಿಗೆ ಏನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು, ಇದು ಯಾವುದ್ರ ಬಗ್ಗೆನೂ ಸರಿಯಾದಂಥ ಒಂದು ಕಲ್ಪನೆಗಳನ್ನು ತಂದುಕೊಳ್ಳೋಕ್ಕಾಗದಿರೋದ್ರಿಂದ ಇಂತಹ ಒಂದು ಅಚಾತುರ್ಯಗಳು ನಡೀತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ನೀವು ಮಾಡುವಂಥ ಯಾವುದೇ ಒಂದು ಕಾಯಕದಲ್ಲಾದರೂ ಅರ್ಥಪೂರ್ಣವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಜಾಗರೂಕತರಾಗಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷಿ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮಾ. ಮ್ಯಾಮ್ ಹೆಸರು ಬೇಡ. ಸರಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬ್ಯಾಂಗ್ಳೂರ್ ಮ್ಯಾಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮ್ಯಾಮ್. ಮಾತಾಡಿ ಮಾ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ನನ್ನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ಗುರುಜಿ, ನಂದು ಈಗ ಡಿಗ್ರಿ ಕಂಪ್ಲೀಟ್ ಆಗಿದೆ. ಹ್ಞೂ. ನಾ ಮುಂದಕ್ಕೆ ಓದಬೇಕು. ಅದು ಆಗುತ್ತಾ ಆಗಲ್ಲ ಅದನ್ನು ಕೇಳಬೇಕಾಗಿತ್ತು ಗುರುಜಿ. ಮುಂದಕ್ಕೆ ಓದಬಹುದು, ಓದೋಕ್ಕಾಗದಿರತಕ್ಕಂಥದ್ದಲ್ಲ. ಆದರೆ ನಿನ್ನ ಮನಸ್ಸಲ್ಲೇ ಈಗ ತುಂಬ ಚಂಚಲತೆ ಇದೆಯಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಬೇಕು. ಆದರೆ ನಿನ್ನ ಮನಸ್ಸಲ್ಲಿ ಆ ದೃಢ ಸಂಕಲ್ಪ ಇಲ್ಲ. ಜೊತೆಗೆ ಸಾಲದಕ್ಕೆ ಈ ಕಳೆದ 6 ತಿಂಗಳಿಂದ ನೀನು ತುಂಬ ಚಂಚಲವಾಗಿದೆಯಾ, ಚಂಚಲತೆಯಲ್ಲಿದೆಯಾ. ಕೆಲವೊಂದಷ್ಟು ನೀನು ಹಾಕ್ತಿರ್ತಕ್ಕಂಥ ಹೆಜ್ಜೆ ಮತ್ತು ನಿನ್ನ ಮನಸ್ಸು, ನಿನ್ನ ಮನಸ್ಸಿನ ವೇಗ ನೀನು ಕಂಟ್ರೋಲಲ್ಲಿ ಇದ್ದಂಥ ರೀತಿಯಲ್ಲಿದೆಯಲ್ಲಮ್ಮ. ಹೌದೋ ಇಲ್ವೋ? ಹಾಂ ಗುರುಜಿ. ಇಂತಹ ಪರಿಸ್ಥಿತಿನಲ್ಲಿ ಮುಂದೆ ನೀನು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಎಜುಕೇಷನ್ ಕಂಪ್ಲೀಟ್ ಮಾಡೋದು ಕಷ್ಟ ಅನಿಸುತ್ತೆ. ಹಾಗಂತ ಮನೆಯವರಿಗೆ ನಿನ್ನ ವಿಚಾರಗಳು ತಿಳಿಸೋದು ಕಷ್ಟ ಆಗುತ್ತೆ. ಹಾಗೆ ಮನೆಯವರು ಏನಾದ್ರು ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನೀನು ಒಪ್ಕೊಳ್ಳೋದು ಇನ್ನೂ ಕಷ್ಟ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಭಾಳಷ್ಟು ಗೊಂದಲದಲ್ಲಿದೆಯಾ. ಇದರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ, ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕಿ ನಿಂತ್ಕೋಬೇಕಾಗತ್ತೆ. ಬಿಟ್ಟರೆ ಈ ಸಮಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಪ್ರಸ್ತುತ ಈಗ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಜೊತೆಗೆ ನನ್ನ ಮುಂದೆ ಈ ಪ್ರಶ್ನೆನಿಟ್ಟು ನೀನು ಮಾತಾಡುವಂಥ ಗಳಿಗೆಯಲ್ಲಿ ಏನು ಆಲೋಚನೆ ಮಾಡ್ತಿದ್ಯೋ ಇದನ್ನು ಸಂಪೂರ್ಣವಾಗಿ ನೀನು ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಆರೋಗ್ಯಕರವಾದ ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಸಾಧ್ಯವಾದಷ್ಟು ನೀನು ಆದಷ್ಟು ಬೇಗ ಈ ದುಡುಕಿ ತೀರ್ಮಾನ ತಂದುಕೊಳ್ತೀಯಲ್ಲ, ನೀನು ನಂಬೋದು ಬಹಳ ಬೇಗ. ನೀನು ಭಾಳ ಬೇಗ ನಂಬ್ತೀಯ, ಎಲ್ಲರನ್ನೂ ನಂಬ್ತೀಯ. ಅದರಲ್ಲೂ ಒಂದು ಹೆಜ್ಜೆ ತುಂಬ ಹತ್ತಿರಕ್ಕೆ ತೊಗೊಂಡ್ಬಿಡ್ತೀಯ ಕೆಲವು ವಿಚಾರಗಳನ್ನು. ಅದು ನೀನು ಕಣ್ಣೀರು ಹಾಕೋ ಥರ ಮಾಡುತ್ತೆ. ಇದು ಒಂದಲ್ಲ, ಇದು 3ನೇ ಸತಿ ಈ ಥರ ಸಮಸ್ಯೆನ ಎದುರು ಮಾಡ್ಕೊಳ್ತೀಯ ನೀನು. ಕರೆಕ್ಟಮ್ಮ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಆಲೋಚನೆ ಮಾಡು. ನಿನ್ನ ಪ್ರಶ್ನೆ ವಿದ್ಯಾಭ್ಯಾಸದಲ್ಲ, ನಿನ್ನ ಒಳಮನಸ್ಸಲ್ಲಿರ್ತಕ್ಕಂಥ ನೋವನ್ನ ನನ್ನ ಮುಂದೆ ಹೇಳ್ತಾ ಇದೆಯಾ. ಆದರೆ ಒಳಗಡೆ ನೀನು ತೊಗೊಳ್ಳೋಂಥ ನಿಲುವು ತೀರ್ಮಾನ, ದುಡುಕಿ ತೀರ್ಮಾನ ತೊಗೋಬೇಡ. ಸಮಸ್ಯೆ ಆಗುತ್ತೆ, ಕಣ್ಣೀರು ಹಾಕಬೇಕಾಗತ್ತೆ. ಜೋಪಾನ, ಎಚ್ಚರಿಕೆಯಿಂದಿರು. ಒಳ್ಳೆಯದಾಗಲಿ. ವೃಶ್ಚಿಕ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ತಾವು ಅಂದುಕೊಂಡಷ್ಟು ಕೆಲಸಗಾರಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು.
ಹಾಗೆ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬಹುದು. ಆದರೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮುಂಗೋಪ ಸ್ವಭಾವದಿಂದ ಆಗುವಂತಹ ಒಳ್ಳೆಯ ಕೆಲಸಗಳನ್ನು ನೀವೇ ಸ್ವತಃ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಅಂತೂ ಮಧ್ಯಾಹ್ನ 12ರಿಂದ 3 ಗಂಟೆ ತನಕ ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಎಚ್ಚರಿಕೆ ಹೆಜ್ಜೆ ಹಾಕಿದ್ರೆ ಖಂಡಿತ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕಾದರೂ ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಈ ಸಮಯವನ್ನು ಹೊರತುಪಡಿಸಿ ನಂತರ ನಿಮ್ಮ ಪ್ರಯಾಣ ಮುಂದುವರಿಸಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹೊಸದಾಗಿ ಮಾಡುವ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಇರುತ್ತೆ, ಆಲೋಚನೆಗೆ ತಕ್ಕ ಪ್ರತಿಫಲ ಇರುತ್ತೆ. ಹಾಗೆ ಇವತ್ತಿನ ದಿವಸ ಏನನ್ನು ಸಾಧನೆ ಮಾಡ್ಕೋಬೇಕಾಗಿದೆಯೋ, ಏನು ಮಾಡಿಕೊಂಡ್ರೆ ಸರಿ ಇರುತ್ತೋ, ಯಾವುದು ಬೇಕು ಅಂತಿದೆಯೋ ಅಥವಾ ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೋದಾಗುತ್ತೋ ಇದರ ಬಗ್ಗೆ ನೀವು ಸ್ವಲ್ಪ ಶ್ರಮಿಸಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಕಾರ್ಯಸಿದ್ಧಿ ಇದೆ. ಇವತ್ತಿನ ದಿವಸ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು, ಕಡಲೆಬೇಳೆ ಮತ್ತು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಾಸ್ತದಿಂದ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆಚೆ ಬಂದರೂ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ಆರೋಗ್ಯಕರವಾದಂಥ ಬೆಳವಣಿಗೆ ಕಾಣ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳಿಗೆ ಸೂಕ್ತ ಪರಿಹಾರವನ್ನಾಗಿ ನಿಮ್ಮ ಕುಟುಂಬದ ಹಿರಿಯರು, ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಇವರೊಂದಿಗೆ ಒಮ್ಮೆ ಚರ್ಚಿಸಿ ಸಮಾಲೋಚನೆ ಮಾಡಿ ಸರಿಯೋ ತಪ್ಪೋ ಒಮ್ಮೆ ನೋಡಿ ಅದಾದ ನಂತರ ನೀವು ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಯಾವುದೇ ಒಂದು ವಿಚಾರವನ್ನಾದರೂ ಅರ್ಥ ಇಲ್ಲದಂಥ ರೀತಿಯಲ್ಲಿ ಹೆಜ್ಜೆ ಮುಂದಾಕಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಎಚ್ಚರಿಕೆಯ ನಡೆಯಬೇಕಾಗತ್ತೆ. ಅದಕ್ಕಾಗಿ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ದೇವಿ ಆಲಯಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರು ಸಾಕಷ್ಟು ಅನುಕೂಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಕೆಲಸವನ್ನು ಸಾಧನೆ ಮಾಡಬೇಕು, ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳನ್ನು ತಂದುಕೊಳ್ತಾ ಇರ್ತೀರಿ. ಆದರೆ ಮಾಡುವ ಯಾವುದೇ ಒಂದು ಕಾಯಕವಾದರೂ ಅದನ್ನು ಸರಿಯಾದ ರೀತಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂತಹ ಚಂಚಲತೆ, ಒಂದಷ್ಟು ಮನಸ್ಸಿಗೆ ನೋವು ಇದೆಲ್ಲವೂ ಆಗೋದು ಸಹಜವೇ. ಆದರೆ ಇಂತಹ ಸಮಯದಲ್ಲೇ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವನ್ನು ಸಹಿತ ಸಮಾಧಾನವಾಗಿ ಆಲೋಚನೆ ಮಾಡಿ ತಾಳ್ಮೆಯಿಂದಿರಿ. ಇವತ್ತೇ ಎಲ್ಲ ಕೆಲಸ ಪರಿಪೂರ್ತಿ ಆಗುತ್ತೆ ಅಂತಲ್ಲ, ಇವತ್ತು ನಿಮ್ಮ ಪ್ರಯತ್ನ ಇರಲಿ. ಪ್ರಯತ್ನದಿಂದ ಒಂದಷ್ಟು ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥ ಇವತ್ತಿನ ಈ ಒಂದು ಕಾಯಕ ಒಂದಿಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಮನೆ ಹಾಗಿದ್ರೆ ಮತ್ತಷ್ಟು ಕರೆಗಳಿಗೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮಾದೇವಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವಿಲ್ಲ ಅಡಿಗೆರ್ಲಿಂದ ಕರೆ ಮಾಡಿದ್ದೀರಿ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮೇಡಮ್ ನನ್ನ ಬಗ್ಗೆನೇ ಕೇಳೋದಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ ಹಲೋ, ಕೋಟಿ ನಮನಗಳು ಗುರುಜಿ ಅವರಿಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನೀವು ಮೊನ್ನೆ ಸ್ಯಾಟರ್ಡೆ ದಿವಸ ಬಂದಿದ್ದೀರಲ್ಲ ನಾಡಗೇರಿ ಹಿರೇಮಠಕ್ಕೆ, ನಾನು ಅಲ್ಲೇ ಇದ್ದೀವಿ. ನಾವು ಗಂಗಾಧರ ಅಪ್ಪರು ಗುಡಿಯಲ್ಲೇ ಸೇವೆ ಮಾಡ್ತಿದ್ದೀವಿ ಸರ್. ಗುರುಗಳೇ, ಒಳ್ಳೆದಾಗ್ಲಿ ತಾಯಿ. ನೀವು ನಾವು ನಿಮಗೆ ನೋಡಿದ್ವಿ, ನೀವು ನಿಮ್ ಬಾಜನೆ ನಿಂತಿದ್ರಿ ಸರ್. ನಾನು ತಕ್ಕಡಿ ಬಲ್ಲೇ ನಿಂತಿದ್ದ. ನೀವು ನಂಗೆ ನೋಡಿದ್ದೀರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ನಿಮ್ಗೆ ಆನಂದ ಪೂರ್ವಕವಾಗಿ ನನ್ನ ಕಣ್ಣಿನಿಂದ ಭಾಳ ಚೆನ್ನಾಗಿ ನೋಡಿದ್ದೀನಿ. ಬಲ್ಲಿನಿಂದ ನಂಗೆ ಭಾಳ ಚಂದ ಅನ್ಸುತ್ತೆ ಗುರುಗಳೇ. ಭಾಳ ಇದು ಆನಂದ ಆಗ್ಯದ ನನ್ನ ಮನಸ್ಸಿಗೆ. ನೀವು ಬಂದಿರಿ ನಮ್ಮ ಲಾಡಗೇರಿ ಹಿರೇಮಠಕ್ಕೆ. ನಾನು ಅಲ್ಲೇ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ ಗುರುಗಳೇ. ನಾನು ಆನಂದ್ ಗುರುಜಿ ನಮ್ ಗಂಗಾಧರ ಶಿವಾಚಾರ್ಯ ಸನ್ನಿಧಿಯಲ್ಲಿ. ಹೌದಮ್ಮ, ಗಂಗಾಧರ ಶಿವಾಚಾರ್ಯರು ಅವರ ನಡೆ ನಡವಳಿಕೆಗಳು, ಅವರ ಸೌಮ್ಯ ಸ್ವಭಾವ, ಜೊತೆಗೆ ಆ ಚಿಕ್ಕದಾದಂತಹ ಸಂಸ್ಥಾನವನ್ನು ಇನ್ನೂ ಬೃಹತ್ ಮಟ್ಟಕ್ಕೆ ಬೆಳೆಸಬೇಕು ಎಂಬತಕ್ಕಂಥ ಕಾತುರತೆ, ಜೊತೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರನ್ನು ಹಸನ್ಮುಖಿಯಾಗಿ ನಗಿಸಿ ಮಾತಾಡುವಂಥದ್ದು ಎಲ್ಲ ಮೆಚ್ಚುವಂತಹದ್ದು. ಇವತ್ತು ಸಾಕಷ್ಟು ಮಠ ಮಂದಿರಗಳಲ್ಲಿ ಸ್ವಾಮಿಗಳು, ಸಾಧು ಸಂತರು
ಅವರು ಮಠಗಳನ್ನು ಯಾತಕ್ಕಾಗಿ ಎಷ್ಟೊಂದು ಅಭಿವೃದ್ಧಿ ಪಡಿಸ್ತಿರ್ತಾರೆ, ಯಾಕೆ ಅದ್ರ ಬಗ್ಗೆ ಸೇವೆ ಅಂದರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ, ಬಡ ಮಕ್ಕಳಿಗೆ ಏನಾದ್ರು ಒಂದಷ್ಟು ವಿದ್ಯಾದಾನಕ್ಕೋ ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಒಂದು ಪರಿಹಾರವನ್ನಾಗೋ ಅವರ ಬುದ್ಧಿ ಚೈತನ್ಯದಿಂದ ಇಷ್ಟೆಲ್ಲ ಸಾಧನೆಗಳು ಮಾಡ್ಕೊಂಡು ಬರ್ತಾರೆ. ಆ ಉದ್ದೇಶಕ್ಕಾಗಿ ಆ ಸಂಸ್ಥೆಗೆ ನಾನು ಬಂದು ಹೋಗಿದ್ದು. ಹೌದು ಗುರುಗಳೇ, ನಾವು ಭಾಳ ಚೆನ್ನಾಗಿ ಅನ್ಸಿದೆ. ಬಟ್ ಅಲ್ಲಿಂದು ಏನು ಮ್ಯಾನೇಜ್ಮೆಂಟ್ ಇದು ಆಗಿಲ್ಲ. ಅಲ್ಲಿ ಏನು ಹುಡುಗರೇ ಭಾಳ ತಪ್ಪಲ್ಲಮ್ಮ, ಮಾಡ್ಯಾರ. ಮ್ಯಾನೇಜ್ಮೆಂಟ್ ತಪ್ಪಲ್ಲ. ಅದು ಮ್ಯಾನೇಜ್ಮೆಂಟ್ ಎಷ್ಟೇ ಕರೆಕ್ಟಾಗಿ ಮಾಡಿದ್ರು ಆನಂದ್ ಗುರೂಜಿಯವರು ಬಂದರೆ ಈ ಕೆಲಸ ಆಗೇ ಆಗುತ್ತೆ. ಆನಂದ್ ಗುರೂಜಿಯವರು ಬರೋದು, ಆನೆಯನ್ನು ಚೈನ್ ಬಿಚ್ಚಿ ರೋಡಿಗೆ ಬಿಡ್ತಕ್ಕಂಥದ್ದು ಎರಡೂ ಒಂದು ಆಗೋಗ್ತಾ ಇರುತ್ತೆ. ಯಾಕೆಂದರೆ ಆ ಜನಸಾಗರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ನನ್ನ ಹತ್ತಿರದಿಂದ ನೋಡಬೇಕು, ಮಾತಾಡಬೇಕು ಎಂಬತಕ್ಕಂಥ ಆಸೆ ನಿಮಗಿನ್ನ 100ರಷ್ಟು ಆಸೆ ನನಗಿರುತ್ತೆ. ಪ್ರತಿಯೊಬ್ಬ ತಾಯಂದ್ರೂ, ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಉತ್ತರ ಕರ್ನಾಟಕದ ತಾಯಂದ್ರನ್ನ ನಿಮ್ಮ ಸಮಸ್ಯೆಗಳನ್ನು ಆಲಿಸಬೇಕು, ನಿಮ್ಮ ಕಷ್ಟಕ್ಕೆ ಏನಾದ್ರು ಒಂದು ಮಾತಾಡಬೇಕು ಅಂತಕ್ಕಂಥದ್ದು. ಆದರೆ ಬಿಟ್ಕೊಡಲ್ಲ. ಅದರಲ್ಲಿ ಕೆಲವಷ್ಟು ಜನ ವಾಲಂಟ್ರಿ ಆಗಿ ಬರ್ತಾರಲ್ಲ, ವಾಲಂಟ್ರಿ ಸೇವೆ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಅವರೇ ನನ್ನನ್ನು ಮುಚ್ಚಿ ಒಂಥರ ಬಂಧನದಲ್ಲಿಟ್ಟಾಗಿ ಇಟ್ಬಿಡ್ತಾರೆ. ಆವಾಗ ನಾವು ಯಾವಾಗ ಗೌಪ್ಯತೆ ನಾವು ಮುಚ್ಕೊಂಡು ಬಿಡ್ತೀವೋ ಆವಾಗ ನಿಮ್ಮನ್ನು ಎಲ್ಲರೂ ನೀವು ಮೇಲೆ ಬಿದ್ದಂಗೆ ಆಗುತ್ತೆ. 10 ಜನಕ್ಕೆ ಅದು ತೊಂದರೆ ತಾಪತ್ರೆಗಳು ಎದುರಾಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಏನೋ ಆದರೆ ಒಂದಂತೂ ಪ್ರೀತಿಯಾಗಿ ನೀವೆಲ್ಲರೂ ಬಂದು ಸೇರ್ಕೊಳ್ತೀರಲ್ಲ ಕಾರ್ಯಕ್ರಮಗಳಿಗೆ, ಅದು ಬಹಳ ಸಂತೋಷ. ಒಳ್ಳೆಯದಾಗಲಿ ತಾಯಿ. ನಾನು ಪುನಃ ಇನ್ನೊಂದು ದಿವಸ ನಿಮ್ಮ ಹತ್ತಿರಕ್ಕೆ ಆದಷ್ಟು ಬೇಗ ನಿಮ್ಮ ಊರಿಗೆ ಇನ್ನೊಂದು ಸತಿ ಹತ್ತಿರದಲ್ಲೇ ಬರುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಒಳ್ಳೆಯದಾಗಲಮ್ಮ. ವೃಶ್ಚಿಕ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸಗಳನ್ನು ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಚಿಂತನೆ ಇರುತ್ತೆ. ಆ ಚಿಂತನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಯಾಕೆಂದರೆ ಇವತ್ತು ನಿಮ್ಮ ಮನಸ್ಸು ತುಂಬ ಚಂಚಲತೆಗೆ ಒಳಗಾಗೋದ್ರಿಂದ ಯಾವ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಲಿಕ್ಕಾಗದಿರ ಮನಸ್ಸನ್ನು ಬಹಳ ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಅದರದೇ ಆದಂತಹ ಒಂದಷ್ಟು ಜವಾಬ್ದಾರಿ ನಿಭಾಯಿಸ್ತಕ್ಕಂಥದ್ದನ್ನು ಧನುರಾಶಿಯವರು ಕೈಗೆತ್ತಿಕೊಂಡ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಮನೆಯಿಂದ ಹೊರಗಡೆ ಹೊರಡುವಾಗ ಸೂರ್ಯ ನಮಸ್ಕಾರ ಮಾಡಿ, ಯಾರೇ ಒಬ್ಬ ವ್ಯಕ್ತಿ ಎದುರುಗಡೆ ಬಂದರೂ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿ ಮುಂದೆ ನಡೀರಿ. ಹೀಗೆ ಮಾಡೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಶುರುವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಮನಸ್ಸು ಇಲ್ಲದ ರೀತಿ ಚಂಚಲತೆ ಒಳಗಾಗುತ್ತೆ. ಏನೇನು ಸಾಧನೆ ಮಾಡ್ಕೊಳ್ಬೇಕಾಗಿದೆಯೋ, ಯಾವುದನ್ನು ಸರಿಪಡಿಸ್ಕೊಳ್ಬೇಕಾಗಿದೆಯೋ, ಯಾವ ಕಾಯಕದಿಂದ ಏನೆಲ್ಲ ಒಳಿತನ್ನು ಕಾಣಬೇಕಾಗಿದೆಯೋ ಅಲ್ಲಿ ವ್ಯತ್ಯಾಸಗಳನ್ನು ಕಾಣುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ದುರ್ಗಾದೇವಿಯ ಆರಾಧನೆ ಅಥವಾ ಒಂದು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಇಷ್ಟು ಕ್ರಮಗಳನ್ನು ನೀವು ಆಚರಣೆ ಮಾಡಿ ಒಬ್ಬ ಸಣ್ಣ ಮಕ್ಕಳಿಗೆ ಒಂದಷ್ಟು ಹಾಲನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರು ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಟ್ಟು ಏನೇನು ಮಾಡಬೇಕಾಗಿದೆಯೋ, ಯಾವ ಕೆಲಸದ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆಯೋ ಆ ಕೆಲಸದ ಕಡೆ ಹೆಚ್ಚು ಗಮನ ಕೊಟ್ಟು ನೀವು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾದರೆ ಈ ಶುಭ ದಿನ. ಇವತ್ತಿನ ದಿವಸ ಹನುಮನ ಪ್ರಾರ್ಥನೆಯೂ ಇರಲಿ, ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಆರಾಧನೆ ಮಾಡಿ ಒಂದು ದೇವಾಲಯದಲ್ಲಿ ಎಲ್ಲಾದರೂ ಒಂದು ಸಾನ್ನಿಧ್ಯಗಳಲ್ಲಿ ದೀಪವನ್ನು ಹಚ್ಚಿ ರಾಹುಕಾಲದಲ್ಲಿ ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಅದರಲ್ಲೂ ದೇವಿಯ ಉಪಾಸನೆ, ಕಾತ್ಯಾಯನಾದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ದೇವಿಯ ಪ್ರಾರ್ಥನೆ, ಸರ್ವಮಂಗಳ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಮಹಾಲಕ್ಷ್ಮಿ ತ್ರಿಗುಣಾತ್ಮಿಕ ದೇವಿಯ ಉಪಾಸನೆ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಯಾವುದನ್ನು ಸಮಾಧಾನವಾಗಿ ಸಿದ್ಧಪಡಿಸ್ಕೊಳ್ಳೋಕ್ಕಾಗದಿರ ಏನು ಕೆಲಸ ಮಾಡಬೇಕಾಗಿದ್ದು ಅಂದುಕೊಂಡಂತಹದ್ದನ್ನು ಕೈ ಬಿಟ್ಟು ಬೇಡವಾದಂಥ ಕೆಲಸವನ್ನು ಕೈಗೆತ್ಕೊಳ್ತೀರಿ. ಇವತ್ತು ಮನಸ್ಸಲ್ಲಿ ತುಂಬ ಚಂಚಲತೆ ಒಳಗಾಗುವಂಥ ಪರಿಸ್ಥಿತಿ. ಅಂದರೆ ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಹಾಗಂತ ಯಾವುದೂ ಕೈ ಬಿಟ್ಟು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಮಾಡೋ ಕೆಲಸಗಳನ್ನು ಮಾಡಲೇಬೇಕು, ನಡೆಸೋ ವಿಧಾನದಲ್ಲಿ ನಡೀಲೇಬೇಕು. ಅದರ ಮಧ್ಯದಲ್ಲಿ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ನೀವೆಷ್ಟೇ ಜ್ಞಾನವಂತರು, ಎಷ್ಟೇ ಬುದ್ಧಿವಂತರಾದರೂ ನೀವು ಅಂದುಕೊಂಡಷ್ಟು ಎಲ್ಲ ಕೆಲಸ ನಡೆಯುತ್ತೆ ಅಂತಲ್ಲ, ಆಗಲೂ ಸ್ವಲ್ಪ ವ್ಯತ್ಯಾಸಗಳಾಗ್ತಾನೆ ಹೋಗುತ್ತೆ.
ಆ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 45 ನಿಮಿಷದಿಂದ 3:20 ತನಕ 11:45ರಿಂದ 3 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ಜಾಗೃತೆಯಲ್ಲಿರಿ. ಅದಾದ ನಂತರ ಖಂಡಿತ ಒಳಿತನ್ನೇ ಕಾಣ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಖುಷಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಊರು ಬೇಡ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ. ಹಲೋ, ಕೋಟಿ ಕೋಟಿ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ತುಂಬಾ ವರ್ಷ ಆಯ್ತು ಗುರುಜಿ, ಟ್ರೈ ಮಾಡ್ತಾ ಸಿಗ್ತಾನೆ ಇರ್ಲಿಲ್ಲ ಗುರುಜಿ. ಅದು ಹಾಗೆ ಪ್ರಯತ್ನ ಪಟ್ಟಾಗ ಎಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ. ಬಟ್ ಆ ಇಲ್ಲ ಪ್ರಯತ್ನ ಗುರುಜಿ, ಅನ್ನೋದು ಬೇಕೇ 8 ಬೇಕು. ಗಂಟೆಯಿಂದನೂ ಟ್ರೈ ಮಾಡ್ತಿರ್ತೀವಿ ಗುರುಜಿ. ಮಕ್ಳಿಗೆ ರೆಡಿ ಮಾಡ್ತಾನೆ ಫೋನ್ ಮಾಡ್ತಿರ್ತಿದ್ದೆ ಗುರುಜಿ, ಸಿಗ್ತಾನೆ ಇರ್ಲಿಲ್ಲ ಲೈನು. ಇವತ್ತು ಸಿಕ್ಕಿದೆ ಗುರುಜಿ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕಿತ್ತು? ನಿಮ್ ಮಗಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ, ದಿನಾನು ನೋಡ್ತೀನಿ ಗುರುಜಿ, ಎಲ್ಲಿದ್ರು ಮಿಸ್ ಮಾಡಲ್ಲ ಗುರುಜಿ. ನಿಮಗೆಲ್ಲ ಅರ್ಥ ಆಗತ್ತಾ ಅವ್ರು ಮಾತಾಡೋ ಮಾತು, ಅವ್ರು ಹೇಳೋ ತುಂಬಾ ಶೈಲಿ? ಚೆನ್ನಾಗಿ ಅರ್ಥ ಆಗತ್ತೆ ಗುರುಜಿ. ಅವ್ರು ಹೋಗ್ ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೇಗಿರತ್ತೆ, ತಂದೆ ಜೊತೆಗೆ ಎಲ್ಲ ಹಂಚ್ಕೊಂತಾರಲ್ಲ ಗುರುಜಿ, ಎಲ್ಲ ಚೆನ್ನಾಗಿ ಅರ್ಥ ಆಗತ್ತೆ ಗುರುಜಿ. ಬೇಕಮ್ಮ, ಇವತ್ತಿನ ಕಾಲ ಪ್ರಪಂಚಕ್ಕೆ ಎಲ್ಲೋ ಒಂದ್ ಕಡೆ ಮರೆಮಾಚ್ತಾ ಇದೆ. ಎಲ್ಲವೂ ಕೈ ಬಿಟ್ಟು ಹೋಗುವ ಕಾಲಕ್ಕೆ ಪುನಃ ಒಂದು ಮರುಕಳಿಸಿ ಒಂದು ಹೊಸ ಯುಗವನ್ನು ಕಾಣುವಂಥದ್ದಿದೆ. ಯಾಕೆಂದ್ರೆ ತಂದೆ ಮಕ್ಕಳ ಬಾಂಧವ್ಯ ಇರಲಿ, ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ರೀತಿ ನೀತಿ ಆಗಲಿ, ಆ ನೋವುಗಳಿಗೆ ಸ್ಪಂದಿಸುವಂತಹ ಗುಣ ಆಗಲಿ, ಇದು ಇವತ್ತಿನ ಕಾಲಧರ್ಮಕ್ಕೆ ಬೇಕಾಗಿದೆ. ಯಾಕೆಂದ್ರೆ ಇದನ್ನ ಹೊರತುಪಡಿಸಿ ನಾವೆಲ್ಲವನ್ನೂ ಸ್ವಾಗತಿಸ್ತಾ ಇದ್ದೀವಿ, ಯಾವುದು ಬೇಕೋ ಅದನ್ನ ಮರೆತು ಹೋಗ್ತಾ ಇದ್ದೀವಿ. ಅದಾಗಬಾರ್ದು. ಹೌದು ಗುರುಜಿ, ತುಂಬಾ ಜನ ಎಲ್ಲರೂ ನಂಬ್ಕೊಂಡಿದ್ದಾರೆ ಗುರುಜಿ. ನೀವ್ ಹೇಳೋ ಅನುಷ್ಠಾನ ಎಲ್ಲ ಮಾಡಿ ಅವ್ರಿಗೆ ಬಂದಿರೋ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊಂತಿದಾರಲ್ಲ ಗುರುಜಿ. ಹೌದಮ್ಮ, ನಾವ್ ದೇವ್ರನ್ನ ಎದ್ರಿಗಂತೂ ನೋಡಕ್ಕಾಗಲ್ಲ ಗುರುಜಿ, ನಿಮ್ಮಿಂದ ಆ ದೇವ್ರನ್ನ ಕಾಣ್ಬೋದು ಗುರುಜಿ ನಿಮ್ಮಲ್ಲಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನನ್ನಿಂದ ಏನ್ ತುಂಬಾ ಕೆಲ್ಸ ಒಳ್ಳೆಯವ್ರು ಮಾಡ್ತಾರೆ? ಗುರುಜಿ, ಆದ್ರೆ ಭಾರಿ ಮೋಸ ಮಾಡ್ತಾರೆ ಗುರುಜಿ ಜನಗಳು. ಹಾಗೆ ತಾಯಿ, ಮುಗ್ಧರು ಕಂಡ್ರೆ ಕೈಲಿರ್ತಕ್ಕಂಥದ್ದೆಲ್ಲ ಬಟ್ಟೆನೇ ಬಿಚ್ಕೊಂಡು ಕಳಿಸ್ಬಿಡ್ತಾರೆ. ಇವತ್ತಿನ ಕಾಲ ಪರಿಸ್ಥಿತಿ ಹಾಗೆ. ಯಾರನ್ನ ಒಬ್ರು ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ ಅಂದ್ರೆ ಅವ್ರನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ತಾರೆ ಅವ್ರ ಹತ್ರ. ಕೊನೆಗೆ ಅವ್ರು ಕೊಡಬೇಕಾಗಿರೋ ಮೌಲ್ಯಗಳನ್ನು ಕೊಡೋದಿಲ್ಲ. ಇದು ಇವತ್ತಿನ ಕಾಲ ಪ್ರಪಂಚ. ಆದರೆ ಇಲ್ಲಿ ಬದುಕುವ ಲಕ್ಷಣ, ಬದುಕುವ ಸೂಕ್ಷ್ಮತೆಗಳನ್ನು ನಾವು ಅರ್ಥಕೋಬೇಕಮ್ಮ. ನೋಡು, ಅದಕ್ಕೆ ಬಹುಶಃ ಭಗವಂತನಿಗೆ ನಿಮ್ಮ ಮನೆಯವರಿರ್ತಕ್ಕಂಥ ರೀತಿಗೆ ನಿನ್ನನ್ನು ಗಂಟು ಹಾಕಿದ್ದಾರೆ. ಕನಿಷ್ಠ ಪಕ್ಷ ಅವ್ರನ್ನ ಒಂದು ತಿದ್ದಿ ಬುದ್ಧಿ ಕಲಿಸಿ, ಹೀಗಲ್ಲ ಹಾಗೆ ನಮ್ಮ ಬದುಕಿ ಹೀಗಿರಬೇಕು ಅಂತ ಹೇಳುವಂಥ ಗುಣ ನಿನ್ನಲ್ಲಿ ಇದೆಯಲ್ಲ, ಅದಕ್ಕೋಸ್ಕರನೇ ಭಗವಂತ ಕಂತೆಗೆ ತಕ್ಕ ಬಂತೆ ಅಂತ ನಿನ್ನನ್ನು ಅಲ್ಲಿ ಸೇರಿಸಿಟ್ಟಿರತಕ್ಕಂಥದ್ದು ತಪ್ಪಲ್ಲ. ಏನು ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಬಂಗಾರ ಕೆಲಸ ಮಾಡೋದು ಗುರುಜಿ ನಾವು. ಹಾ, ಅದು ನಾವ್ ನಮ್ಮ ಮನೆಯವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗುರುಜಿ, ಊರಿಗೆ ಹೋಗೋ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಕೊಟ್ಟಿರೋ ಬಂಗಾರನ 50 ಗ್ರಾಮ್ ಕೊಡೋಲ್ಲಿ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಗುರುಜಿ. ಅದು ಅವರಿಗೆ ಅವ್ರ ರಿಲೇಷನ್ನೇ ಗುರುಜಿ, ಅಣ್ಣನೇ ಆಗ್ಬೇಕು. ಅವ್ರ ಹತ್ರ ಕೇಳಿದ್ರೆ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆಗೂ ಹೋಗಿ ಮಾಟ ಮಂತ್ರ ಎಲ್ಲ ಮಾಡ್ಸ್ಕೊಂಡ್ಬಂದು ನನ್ ಕೇಳಕ್ ಬರಬಾರ್ದು ಅಂತ ಹೇಳಿ ಏನೋ ಮಾಡ್ಸಿ ಬಿಟ್ಟಿದ್ದಾರೆ ಗುರುಜಿ. ಎಲ್ಲಿ ಪ್ರಸಾದ ಕೇಳ್ತೀವಿ, ತುಂಬಾ ಕಡೆ ಎಲ್ಲ ಹೋಗ್ ಬಂದ್ವಿ ಗುರುಜಿ. ಯಾರು ಹೇಳೋದ್ ನೋಡಿದ್ರು ಅವ್ರ ಹತ್ರನೇ ಇದೆ, ಅವ್ರಿಗೆ ಕೊಡೋ ಮನ್ಸಿಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಅದು 200 ಗ್ರಾಮ್ ಒಳಗೆ ಒಟ್ಟು 150 180 ಗ್ರಾಮ್ ಇರ್ಬೋದು ಗುರುಜಿ, ಅಷ್ಟೇನ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ. ಅದು ಇವಾಗ ನೋಡಿದ್ರೆ ಕೆಲ್ಸಕ್ಕೆಲ್ಲ ಬೇಕಿತ್ತಲ್ಲ ಗುರುಜಿ. ಅವ್ರು ನೋಡಿದ್ರೆ ಕೇಳಿದ್ವಿ, ಒಳ್ಳೆ ರೀತಿಯಿಂದಾನೇ ನಮ್ಮ ಅಣ್ಣನೇ ಆಗ್ಬೇಕಲ್ಲ ಅಂತ ಕೇಳಿದ್ವಿ ಗುರುಜಿ. ಇಲ್ಲ, ನನ್ನ ಹತ್ರ ಬಂದಿಲ್ಲ ಅಂತ ವಾದ ಮಾಡ್ಕೊಂಡು ಬೇರೆ ಕಡೆ ತುಂಬಾ ದೇವ್ರ ಹತ್ರ ಎಲ್ಲ ಹೋಗಿ ಕೇಳಕ್ ಬರ್ಬಾರ್ದು ಅಂತ ಏನೋ ಮಾಡಿಸ್ಬಿಟ್ಟಿದ್ದಾರೆ ಗುರುಜಿ. ಅದಕ್ಕೆ ಏನಾರು ಅನುಷ್ಠಾನ ಪರಿಹಾರಗಳೇನಾರು ಇದ್ರೆ ಹೇಳಿ ಗುರುಜಿ, ನಾವ್ ಅದನ್ನ ಮಾಡ್ತೀವಿ ಅಂತ. ಈಗ ಎಷ್ಟು ದಿವಸ ಆಯ್ತಮ್ಮ ಈ ಕಥೆ ಎಲ್ಲ ಆಗಿ? ಇದಾಗಿ 1 ವರ್ಷ ಆಯ್ತು ಗುರುಜಿ. ಡಿಸೆಂಬರ್ ಅಂದ್ರೆ 1 ವರ್ಷದಿಂದ ಈಗ ಅವ್ರು ಆ ನರಕದಲ್ಲೇ ಇದ್ದಾರೆ. ನೀನು ತಗೊಂಡ್ಬಿಟ್ಟಿದ್ಯಾ, ನೀನು ಕೊಟ್ಟಿಲ್ಲ, ನೀನೇನೋ ಮಾಡ್ಕೊಂಡಿದ್ಯಾ, ಬೇರೇನೋ ಖರ್ಚು ಮಾಡ್ಬಿಟ್ಟಿದ್ಯಾ, ಅಥವಾ ಬೇರೆ ಎಲ್ಲೋ ಕಳಿಸ್ಬಿಟ್ಟಿದ್ಯಾ, ಇಂಥ ಮಾತುಗಳೇ ಬರ್ತಿದ್ಯಾ, ಅಥವಾ ಇವತ್ತಿಗೆ ಅದು ಕೊನೆ ಆಗಿದ್ಯಾ? ಇಲ್ಲ ಗುರುಜಿ, ಹಂಗೆ ಹೇಳ್ತಿದ್ದಾರೆ. ಇಲ್ಲ, ಅವ್ರನ್ನ ಬೇರೆ ಕಡೆ ನಾವು ದೇವ್ರ ಹತ್ರ ಕೇಳಿದ್ರೆ ಅವ್ರೆಲ್ಲ ಬಳಸ್ಕೊಂಡಿದ್ದಾರೆ, ಅವ್ರಿಗೆ ಕೊಡೋ ಮನ್ಸಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ ಗುರುಜಿ ಅವರು. ಮತ್ತೆ ನನ್ನ ಮಕ್ಳ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕಿತ್ತು ಗುರುಜಿ. ನನ್ನ ಮಕ್ಳದ್ದು 3 ದಿನದಿಂದ ಒಂದೇ ರಾಶಿ ಒಂದೇ ಭವಿಷ್ಯ ಗುರುಜಿ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಹೇಳಿದ ಮಾತೇ ಕೇಳಲ್ಲ ಗುರುಜಿ. ಆಗಿದೆ ಅಮ್ಮ, ಯಾಕೆಂದ್ರೆ ಆ ನಕ್ಷತ್ರ ಫಲ ಆಗಿದೆ. ಅಲ್ಲಿ ಅವ್ರ ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನವೇ ಆಗಿರುತ್ತೆ. ಮೂಗಿಂತದಲ್ಲಿ ಕೋಪನೂ ನಿಂತಿರುತ್ತೆ. ಯಾರು ಸೋಲು ಒಪ್ಕೊಳ್ಳುವಂಥ ಮಟ್ಟಕ್ಕೆ ಇರೋದಿಲ್ಲ. ಮಾಡಿರೋ ಅಡಿಗೆ ಬಿಟ್ಟು ಬೇಡವಾದ್ದನ್ನು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಧೈರ್ಯ ತನ್ಕೋ. ಒಂದು ಕೆಲಸ ಮಾಡು, ನಿನ್ನ ಈ ಸಮಸ್ಯೆಗಳಿಗೆಲ್ಲ ಪರಿಹಾರಕ್ಕೆ ಯಾವುದೋ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ
ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಿದ್ದರೂ ಪರವಾಗಿಲ್ಲ, ಒಂದು 9 ಮಂಗಳವಾರ ಸ್ವಾಮಿನ ದರ್ಶನ ಮಾಡ್ಕೊಂಡು ಬಾ. ಅಲ್ಲಿ ಹೋದಾಗ ಒಂದು ಸ್ವಲ್ಪ ಪಚ್ಕರ್ಪುರ ಮತ್ತು ಜೇನುತುಪ್ಪ, ಪಚ್ಕರ್ಪುರ ಜೇನುತುಪ್ಪನ ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ನಿನ್ನಲ್ಲಾಗಿರ್ತಕ್ಕಂಥ ಕಷ್ಟಗಳು, ನಿನ್ನ ಮನೆಯಲ್ಲಿರುವ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ತಾಯಿ. ಮಾಡಮ್ಮ, ಒಳ್ಳೆಯದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಅದು ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಮಂಗಳವಾರ ದೇವಿ ಮಂಗಳಾದೇವಿಯ, ಮಂಗಳೂರಿನಲ್ಲಿರ್ತಕ್ಕಂಥ ಮಂಗಳಾದೇವಿಯ ತಾಯಿ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ವಾಸ್ತುಗೃಹದ ಕುಲದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಐಂ, ಐಂ ಓಂ ಐಂ, ಐಂ ಓಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ 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 ನಮಃ. ಓಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಇರ್ತಕ್ಕಂತಿರುತ್ತೆ. ಆದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಸಾಕಷ್ಟು ಇನ್ನು ತಾವು ಇವತ್ತಿನ ದಿವಸ ಯಾವ ರೀತಿ ಶ್ರಮವನ್ನು ಹಾಕ್ತಾ ಇದ್ದೀರೋ ಆ ಶ್ರಮ ಸಾಕಾಗ್ತಕ್ಕಂಥದ್ದಲ್ಲ. ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂದರೆ, ಆ ಒಂದು ಕೆಲಸವನ್ನು ನಿಜವಾಗ್ಲೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಶ್ರದ್ಧಾಭಕ್ತಿಯನ್ನು ತೋರ್ತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನಷ್ಟು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದಾಗಲಿ ಮಾಡಬೇಕು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ನಿಮಗೆ ಸಿಕ್ಕಿರ್ತಕ್ಕಂಥ ಅನುಗ್ರಹ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಆ ಒಂದು ಕೆಲಸವನ್ನು ತಾವೇ ಎಲ್ಲೋ ಒಂದು ಕಡೆ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ, ಎಡುವತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಒಂದು ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಮಿಶ್ರ ಮನಸ್ಥಿತಿ ಇರತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಯ. ಮಾಡಬೇಕು, ಇನ್ನೇನು ಪ್ರಾರಂಭ ಮಾಡಬೇಕು ಅಂದ್ರೂ ಕೂಡ ತಾವೇ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಯಾವ
ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡ್ತಾ ಇರ್ತೀರಿ. ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮತೆಗಳಿಂದ ತಾವು ಅರ್ಥ ಮಾಡಿಕೊಂಡು ಆದಷ್ಟು ಇವತ್ತಿನ ದಿವಸ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಯಾವ ಕೆಲಸ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆಯೋ ಆ ಒಂದು ಕೆಲಸದ ಮೇಲೆ ಹೆಚ್ಚಿನಷ್ಟು ಗಮನವನ್ನು ವಹಿಸಿ ತಾವು ಕೆಲಸದ ಮೇಲೆ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ತಾವು ಮುನ್ನುಗ್ಗಿದ್ದೇ ಆದರೆ ಮಂಗಳವಾರ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಭಗವತಿಯ ಅನುಗ್ರಹದಿಂದ ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಈ ದೂರಭಾರ ಪ್ರಯಾಣ ಅನ್ನೋದು ಒಂದು ರೀತಿ ಆದರೆ ಇವತ್ತಿನ ದಿವಸ ಮನೆಯಿಂದ ಆಚೆ ಕಡೆ ಹೋಗಬೇಕು ಅಂದ್ರೇ ನಿಮ್ಮ ಮನಸ್ಥಿತಿ ಎಲ್ಲೋ ಒಂದು ಕಡೆ ಆ ಒಂದು ಹಿಂದೆ ಉಳಿದಿರ್ತಕ್ಕಂಥದ್ದಿದೆ. ಏನಪ್ಪ ಅಂದರೆ ಮನೆಯಿಂದ ಆಚೆ ಹೋಗಬೇಕಾ, ಮಾಡ್ಕೊಂಡ್ರೆ ಆಯಿತು ಬಿಡಿ, ಕೆಲಸ ಇವತ್ತೆಲ್ಲ ನಾಳೆ ಕಾರ್ಯಸಿದ್ಧಿ ಆಗೋದೇ ಅಲ್ವಾ, ಅದನ್ನು ನಾಳೆ ಮಾಡ್ಕೊಂಡ್ರೆ ಆಯಿತು ಬಿಡಿ, ನಾಳಿದ್ದು ಮಾಡ್ಕೊಂಡ್ರೆ ಆಯಿತು ಬಿಡಿ ಎಂಬತಕ್ಕಂಥ ಮಾತಿನಿಂದ ಆಡಿಕೊಂಡು ತಾವು ಮುಂದೆ ಹಾಕ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ, ಅಲ್ಲೇ ತಾವು ಎಡುವತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಅಂದುಕೊಂಡಿರ್ತಕ್ಕಂಥ ಕೆಲಸ ಯಾವುದಾದ್ರೂ ಚಿಂತೆ ಇಲ್ಲ, ನಾನು ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ, ಎಷ್ಟೇ ಬೆಟ್ಟದಷ್ಟು ಕಷ್ಟ ಕೂಡ ಬಂದರೂ ಪರವಾಗಿಲ್ಲ, ನನ್ನ ಕುಲದೇವತೆಯ ಸಂಪೂರ್ಣ ಅನುಗ್ರಹ ನನಗಿದೆ ಎಂಬತಕ್ಕಂಥ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ತಾವು ಮುನ್ನುಗ್ಗಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮನಸ್ಸಿನಲ್ಲಿರ್ತಕ್ಕಂಥ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಬೇಕು, ಆ ಒಂದು ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನ ಮಾಡೋದ್ರಿಂದ ಎರಡು ರೀತಿಯ ಅನುಗ್ರಹ ನಿಮಗೆ ಸಿದ್ಧಪಡಿಸ್ಕೊಳ್ಬೋದು. ಒಂದು, ಇವತ್ತಿನ ದಿವಸ ನೀವು ಆ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಒಂದು ಜೀವಿಯ ಹೊಟ್ಟೆನೂ ಕೂಡ ತುಂಬತಕ್ಕಂಥದ್ದಿರುತ್ತೆ ಮತ್ತು ನಿಮ್ಮ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಏನದು? ಇವತ್ತಿನ ದಿವಸ ಕಪ್ಪು ಚೀಮೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಇರುತ್ತೆ. ಕಪ್ಪು ಚೀಮೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದಿರುತ್ತೆ. ಆ ಒಂದು ಕಪ್ಪು ಚೀಮೆಗೆ ಒಂದು ಚೂರು ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ಅಷ್ಟೇ ತಾವು ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಸಕ್ಕರೆಯನ್ನು ಹಾಕಿದ್ರೆ ಕೆಲಸ ಆಗೋಗುತ್ತಾ? ಅಲ್ಲ. ಸಕ್ಕರೆಯನ್ನು ಹಾಕಿದ್ದಾದ ನಂತರ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಗೊಂದಲ ಅಂದರೆ ಯಾವ ರೀತಿ ಗುರುಗಳೇ? ಗೊಂದಲ ಎಂಬತಕ್ಕಂಥ ಪದಕ್ಕೆ ಅರ್ಥ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಗೊಂದಲ? ಮಾಡತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಗೊಂದಲ. ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಅಷ್ಟು ದೂರ ಹೋಗಬೇಕಾ ಎಂಬತಕ್ಕಂಥ ಗೊಂದಲ. ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಯಾವುದನ್ನು ಮಾಡಬೇಕಾದ್ರೂ ಕೂಡ ನೀವು ಕೂಡ ಒಂದು ರೀತಿ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀರ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಒಂದು ವೇಳೆ ಯೋಚನೆಯನ್ನು ಮಾಡಿದ್ರೆ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಬೋದು, ಆದರೆ ನೀವು ಆ ಯೋಚನೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಈಡಾಗಿರ್ತಕ್ಕಂಥದ್ದು ಇರುತ್ತೆ. ನೀವು ನಿಜವಾಗ್ಲೂ ದೇವಿಯ ದರ್ಶನವನ್ನು ಮಾಡಬೇಕು. ಇವತ್ತಿನ ದಿವಸ ದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆದಷ್ಟು ಕೋಪ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅವಶ್ಯಕತೆ ಇಲ್ಲದವ್ರ ಜೊತೆ ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಸಮಯವನ್ನು ನೋಡಿ ಅನುಸರಿಸ್ತಕ್ಕಂಥದ್ದಾಗಲಿ, ಅಲ್ಲಿ ಜಗಳ ಆಗ್ತಾ ಇದೆ ಎಂಬತಕ್ಕಂಥ ಜಾಗದಲ್ಲಿ ಸುಮ್ಮನೆ ತಾವೇ ಹೊರತಃ ಹೋಗಿ ವಾದವಿವಾದಗಳನ್ನ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಮಾಡದಿರ ಆದಷ್ಟು ಮೌನದಿಂದ ಒಳ್ಳೆಯ ಮನಸ್ಥಿತಿಯಿಂದ ಎಷ್ಟೇ ಬೆಟ್ಟದಷ್ಟು ತೊಂದರೆಗಳು ಬರಲಿ, ಕಷ್ಟಗಳು ಬರಲಿ, ಕಾರ್ಪಣ್ಯಗಳು ಬರಲಿ, ಏನೇ ಬಂದರೂ ಕೂಡ ಎಲ್ಲವನ್ನೂ ಕೂಡ ಒಳ್ಳೆ ಮನಸ್ಸಿನಿಂದ ಎದುರಿಸೋಣ. ದೇವಿ ಆ ಶಕ್ತಿ ನಮಗೆ ಕೊಡಬೇಕು ಅನ್ನೋದಾದರೆ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಈ ಒಂದು ಅನುಷ್ಠಾನ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರೂ ಕೂಡ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷ ಅನುಷ್ಠಾನ ಯಾವುದು? ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಈಗ ಶ್ರೀನಿವಾಸ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಹೌದು, ಇಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವ್ರು ಮಾಡಬೇಕಾಗಿರ್ತಕ್ಕಂಥ ಚುಟುಕು ಅನುಷ್ಠಾನ ಅನ್ನೋದಂತ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರಿನ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಎಲ್ಲೋ ಒಂದು ಕಡೆ ಆ ಒಂದು ಮನಸ್ಸಿಗೆ ನೋವು ಈಗಾಗಲೇ ಸೃಷ್ಟಿ ಆಗಿದೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಗುರುಗಳು ಈಗಾಗಲೇ ನಮಗೆ ಒಂದು ರೀತಿ ನೆಗೆಟಿವನ್ನು ಹೇಳಿದ್ದಾರೆ, ಒಂದು ರೀತಿ ಪಾಸಿಟಿವನ್ನು ಹೇಳಿದ್ದಾರೆ.
ಈಗ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕು. ಯಾಕೆಂದರೆ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಕೆಲಸಗಳನ್ನು ನಿಗದಿಪಡಿಸಿಟ್ಕೊಂಡಿರ್ತೀರಿ. ಈ ಒಂದು ದಿವಸ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು ಎಂಬತಕ್ಕಂಥದ್ದು. ಅಂತಹ ಸಮಯದಲ್ಲಿ ಇವತ್ತಿನ ದಿವಸ ಮಂಗಳವಾರ ತ್ರಿಶಕ್ತಿ ದೇವಿಯನ್ನು ಕೂಡ ನಾವು ಅನುಗ್ರಹವನ್ನು ಪಡಿತಕ್ಕಂಥದ್ದಾಗಲಿ, ತ್ರಿಶಕ್ತಿ ದೇವಿಯನ್ನು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದಾಗಲಿ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಬೇಕು. ಆ ತ್ರಿಶಕ್ತಿ ಯಾವುದು? ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. 3 ಜನರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ಹೇಗೆ ಮಾಡ್ತಕ್ಕಂಥದ್ದು ನೋಡಿ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ, ಮತ್ತು ಯಜ್ಞ ಯಾಗಾದಿಗಳನ್ನು ಅಂದರೆ ಯಜ್ಞ ಯಾಗಾದಿಗಳನ್ನು ಇಷ್ಟಪಡ್ತಕ್ಕಂಥದ್ದು ದೇವಿ. ಹಂಗಂತ ಹೇಳಿ ಶ್ರೀನಿವಾಸ್ ಗುರುಜಿಯವರು ಹಿಂಗನ್ಬಿಟ್ರಲ್ಲಪ್ಪ, ಯಜ್ಞ ಯಾಗಾದಿಗಳು ಮಾಡಬೇಕು ಇವತ್ತಿನ ದಿವಸ, ನಾವು ಕೆಲಸ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಅಲ್ಲ. ಬಹಳ ಸುಲಭದ ರೀತಿಯಲ್ಲಿ ಕಾರ್ಯಸಿದ್ಧಿನ ಮಾಡ್ಕೊಳ್ತಕ್ಕಂಥದ್ದು. ತ್ರಿಶಕ್ತಿ ಅಂತ ಹೇಳಿದ ಮೇಲೆ 3 ಕೂಡ ಹೆಣ್ಣು ದೇವತೆಗಳೇ. ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ 9 ವರ್ಷದ ಒಳಗಡೆ ಇರ್ತಕ್ಕಂಥ 3 ಜನ ಬಾಲಕಿಯರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಒಂದು ಚೂರು ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಕನಕಾಂಬರ ಪುಷ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅಂತಹ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಬರೀ ಅದಷ್ಟೇ ಅಲ್ಲ, ಅವರಿಗೆ ಅದು ಯಾವುದನ್ನು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅವರು ತೃಪ್ತಿ ಆಗೋದು ಯಾವಾಗ? ಚಾಕ್ಲೇಟೋ ಪಪರ್ಮೆಂಟೋ ಕೊಡಿಸ್ತಾರೆ. ಆ ಚಾಕ್ಲೇಟು ಅಂದರೆ ಸಿಹಿಯನ್ನು ಕೊಡ್ತಕ್ಕಂಥದ್ದು. ಈಗಿನ ಮಕ್ಕಳಿಗೆ ಸಿಹಿ ಅಂದರೆ ಮನೇಲಿ ಮಾಡ್ಕೊಂಡು ಬರ್ತಕ್ಕಂಥ ಸ್ವೀಟನ್ನೆಲ್ಲ ಇಷ್ಟಪಡೋದಿಲ್ಲ, ಚಾಕ್ಲೇಟನ್ನು ಇಷ್ಟಪಡ್ತಕ್ಕಂಥದ್ದು. ಆ ಸಮಯದಲ್ಲೂ ಕೂಡ ತಾವು ಸ್ವೀಟನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಚಾಕ್ಲೇಟನ್ನು ಹುಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಸಾಧಾರಣವಾಗಿ ಸಿಗ್ತಕ್ಕಂಥದ್ದು ಚಾಕ್ಲೇಟ್ ಅವರಿಗೆ ಕೊಟ್ಟು, ಸಿಹಿಯನ್ನು ಕೊಟ್ಟು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತ್ರಿಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ಭಯವಿಲ್ದಿರ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಶಕ್ತಿ ದೇವಿಯ ಸಂಪೂರ್ಣ ಅನುಗ್ರಹದಿಂದ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಶುಭ ಫಲದಲ್ಲಿರ್ತಕ್ಕಂಥವ್ರು ತಮಗಿರ್ತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಜಾಸ್ತಿ ಹೇಳಬೇಕಾಗಿರ್ತಕ್ಕಂಥದ್ದೇ ಇಲ್ಲ. ಈಗಾಗಲೇ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ. ಗುರುಗಳು ಹೇಳಿದ್ದಾರೆ, ಖುಷಿಯಾಗಿರ್ಬೋದು. ಇನ್ನು ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ, ತೊಂದರೆ ತಾಪತ್ರಗಳಿರೋದಿಲ್ಲ. ಆದರೆ ಈ ಒಂದು ಅನುಗ್ರಹ ನಮಗೆ ಸಿಗಬೇಕಂದ್ರೆ ಕಾರಣೀಭೂತರು ಯಾರು? ನಮ್ಮ ಕುಲದೇವತೆ, ನಮ್ಮ ಮನೆ ದೇವರು. ಅಂತಹ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಈ ಒಂದು ಕಳೆದ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕರೆ ಬಂದಿತ್ತು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ. ಗುರುಗಳ ಹತ್ರ ಹೇಳ್ತಾ ಇದ್ರು, ನಿಮ್ಮ ಮಗ ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಕೂಡ ಹಂಚ್ಕೊಳ್ತಾರೆ, ನಿಮ್ಮ ಆಗಲಿ ಅವರ ಮಧ್ಯೆ ನಡೆದಿರ್ತಕ್ಕಂಥ ಒಂದಷ್ಟು ಕ್ಷಣಗಳನ್ನು ಕೂಡ ಮಾತಾಡ್ತಾರೆ. ಆ ಒಂದು ವಿಚಾರ ಮಾತಾಡ್ತಕ್ಕಂಥದ್ದು ಯಾವಾಗ? ನನ್ನಲ್ಲಿರ್ತಕ್ಕಂಥ ಒಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ಮಾತುಗಳನ್ನು ಆಡ್ತಕ್ಕಂಥದ್ದು ಯಾವಾಗ? ಮನಸ್ಸು ಬಿಚ್ಚಿ ನಾನು ಸಂಪೂರ್ಣವಾಗಿ ಮಾತಾಡ್ತಕ್ಕಂಥದ್ದು ಯಾವಾಗ? ಭಾನುವಾರದ ಕಾರ್ಯಕ್ರಮದಲ್ಲಿ. ಅಂತಹ ಭಾನುವಾರದ ಕಾರ್ಯಕ್ರಮ ನಿಜಕ್ಕೂ ನಾನು ಕಾಯ್ತೀನಿ. ಭಾನುವಾರದ ಯಾವಾಗ ಬರುತ್ತೆ, ಭಾನುವಾರದ ಕಾರ್ಯಕ್ರಮ ನಾನು ಯಾವಾಗ ಮಾಡೋದು? ಯಾಕೆ ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ನನಗೆ ಸಿಗ್ತಕ್ಕಂಥ ಸಮಯದಲ್ಲಿ ಎಲ್ಲವನ್ನೂ ಕೂಡ ಮಾತಾಡಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಬಹಳ ವಿವರವಾಗಿ ವಿಭಿನ್ನ ರೀತಿಯಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದಿರುತ್ತೆ. ಭಾನುವಾರದ ಕಾರ್ಯಕ್ರಮ ಅಂದ್ರೆ ಒಂದು ರೀತಿ ಸಂಭ್ರಮ. ಅದೇ ರೀತಿ ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳಿದ್ದೆ, ಯಾಕೆ ನಾನು ಇವನ್ನೆಲ್ಲ ಮಾತಾಡ್ತೀನಿ ಅಂದರೆ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಭಾನುವಾರದ ಕಾರ್ಯಕ್ರಮದಲ್ಲಿ ನನಗೊಂದಷ್ಟು ಸಮಯ ಸಿಗುತ್ತೆ ಅಂತ ಹೇಳಿ ಈ ಭಾನುವಾರ ಕಾರ್ಯಕ್ರಮವು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರ ಇದೆ. ಆ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಅದನ್ನು ಆಚರಣೆಯನ್ನು ಮಾಡಬೇಕು. ಏನು ಗುರುಗಳೇ, ಭಾನುವಾರ ಕಾರ್ಯಕ್ರಮ ಅಂದರೆ ಬರೀ ತಂತ್ರಸಾರಗಳನ್ನು ತಿಳಿಸ್ಕೊಡ್ತಿರಲ್ಲ, ಈ ಒಂದು ತಂತ್ರಸಾರವನ್ನು ಮಾಡಿದ್ರೆ ನಿಜಕ್ಕೂ ನಮ್ಗೆ ಒಳ್ಳೆಯದಾಗತ್ತಾ? ಆಗತ್ತೆ. ಈ ಒಂದು ವಿಚಾರವನ್ನು ತಾವು ತಿಳ್ಕೊಳ್ಬೇಕು. ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಬೇಕು ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವು ದಿನನಿತ್ಯ ದಿನಚರಿಯಲ್ಲಿ ನೋಡ್ತಾನೆ ಇರ್ತೀರ. ಆಗ ಒಂದಷ್ಟು ಕರೆಗಳು ಬರುತ್ತೆ. ಕರೆಗಳಲ್ಲಿ ಅವರೆಲ್ಲರೂ ಕೂಡ ಹೇಳಿದರೆ ನಿಜಕ್ಕೂ ನೀವು ತಿಳಿಸ್ಕೊಡ್ತಕ್ಕಂಥ ತಂತ್ರಸಾರ ಕಾರ್ಯಸಿದ್ಧಿ ಆಗತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಾ ಗುರುಗಳೇ? ಈಗ ಯಾಕೆ ಅಂದರೆ ಒಂದಷ್ಟು ಜನಕ್ಕೆ ಈಗಲೂ ಕೂಡ ಡೌಟ್ ಇದೆ, ಈ ತಂತ್ರಸಾರಗಳನ್ನು ಮಾಡೋದ್ರಿಂದ ನಮ್ಗೆ ನಿಜಕ್ಕೂ ಕೆಲಸ ಆಗುತ್ತಾ? ಇಲ್ಲ ಗುರುಗಳು ಯಾಕೆ ಹೇಳ್ಕೊಡ್ತಾರೆ ಇವೆಲ್ಲ? ಇದನ್ನೆಲ್ಲ ಜನ ಮಾಡ್ತಾರಾ? ಮಾಡೋರು ಇದ್ದಾರೆ.
ಮಾಡ್ತಕ್ಕಂಥವ್ರಿದ್ದಾರೆ, ಆ ಹಸಿವಿರ್ತಕ್ಕಂಥವ್ರು ನಿಜಕ್ಕೂ ಆ ಒಂದು ತಂತ್ರಸಾರವನ್ನು ಮಾಡ್ತಾರೆ. ಈ ಮಾತನ್ನು ಹೇಳಲಿಕ್ಕೆ ನನಗೂ ಎಲ್ಲೋ ಒಂದು ಕಡೆ ಗೊಂದಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ, ನಾವು ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಲ್ಲ, ನಮಗೂ ಹಸಿವಿದೆಯಲ್ಲ. ನಿಮ್ಗೆ ಹಸಿವಿದ್ರೆ ದಯವಿಟ್ಟು ಇನ್ನೊಂದು ಯೋಚನೆಯನ್ನು ಮಾಡಿದಿರ ಆ ಒಂದು ತಂತ್ರಸಾರವನ್ನು ಮಾಡಲೇಬೇಕು. ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ನೋಡಿ. ಒಂದಷ್ಟು ಜನಕ್ಕೆ ಈ ಮಾತನ್ನು ಕೂಡ ಹೇಳ್ತೇನೆ, ಯಾಕೆಂದರೆ ನಾನು ಮಾತಾಡಬೇಕಾದ್ರೆ ಎಲ್ಲವೂ ಕೂಡ ನೈಜತೆ ಇರತಕ್ಕಂಥದ್ದು ಇರುತ್ತೆ. ಒಂದಷ್ಟು ಜನ ಮಾಡ್ತಾರೆ ತಂತ್ರಸಾರ, ಏನಪ್ಪ ತಂತ್ರಸಾರ ಹೇಳಿದರೆ ನಾವು ಮಾಡಿದ್ವಿ ಅನ್ನೋ ಮಾತಕ್ಕೆ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಒಂದಷ್ಟು ಜನ ತಂತ್ರಸಾರವನ್ನು ಮಾಡ್ತಾರೆ, ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಳಲ್ಲ. ಯಾಕೆ? ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಬಹಳನೇ ಮುಖ್ಯ. ನಾನೀಗಾಗಲೇ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಅನುಷ್ಠಾನವನ್ನು ತಿಳಿಸ್ಕೊಟ್ಟೆ. ಇರುವೆಗೆ ಒಂದು ಚೂರು ಸಕ್ಕರೆ ಹಾಕಿ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅಂತ. ಇರುವೆಗೆ ಸಕ್ಕರೆ ಹಾಕಿದ್ರೆ ನಮ್ಮ ಕೆಲಸ ಹೆಂಗೆ ಕಾರ್ಯಸಿದ್ಧಿ ಆಗುತ್ತೆ? ಇರುವೆಗೆ ಸಕ್ಕರೆ ಹಾಕೋದ್ರಿಂದ ನಿಮ್ಮ ಕಾರ್ಯಸಿದ್ಧಿ ಆಗತಕ್ಕಂಥದ್ದು ಒಂದು ರೀತಿ ಆದರೆ, ಅಲ್ಲಿ ತಾವು ಮಾಡ್ತಕ್ಕಂಥ ಸಂಕಲ್ಪ ಬಹಳ ಶುದ್ಧವಾಗಿರಬೇಕು. ಆ ಒಂದು ಸಂಕಲ್ಪದಿಂದ ನಿಮಗೆ ಕೆಲಸ ಆಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಾಡ್ತಕ್ಕಂಥ ಪ್ರತಿಯೊಂದು ತಂತ್ರಸಾರದಲ್ಲೂ ಕೂಡ ಶುದ್ಧ ಸಂಕಲ್ಪವನ್ನು ಮಾಡಿ 100% ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.